ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ಪ್ರಿಯ ನನ್ನ ಸಹೋದರಿಯ ಸಹೋದರರೇ, ಸೇವಕರೇ, ನಿಮಗೆ ಯೇಸು ಕ್ರಿಸ್ತ ನಾಮದಲ್ಲಿ ಆರಾಧನೆ ಮಾಡುವುದಕ್ಕಾಗಿ ಈ ಸಮಯದಲ್ಲಿ ಕೂಡಿ ಬಂದಿದ್ದೇವೆ. ದೇವರ ಆಲಯದಲ್ಲಿ, ದೇವರ ಮನೆಯಲ್ಲಿ ನಾವು ಆರಾಧನೆ ಮಾಡುವುದಕ್ಕಾಗಿ ಈ ರೀತಿಯಾಗಿ ದೇವರು ನಮಗೆ ಸಮಯ ಅವಕಾಶವನ್ನು ಮಾಡಿಕೊಟ್ಟಿದ್ದ ದೇವರಿಗೆ ಸ್ತುತಿಗಳನ್ನು ಸ್ತೋತ್ರಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ನಾವು ಕೂಡಿದ್ದೇವೆ. ನಮ್ಮೊಂದಿಗೆ ನೀವು ಕೂಡ ದೇವರನ್ನು ಆರಾಧನೆ ಮಾಡುವಂಥ ಸಮಯವಾಗಿದೆ. ನಮ್ಮೊಂದಿಗೆ ಸೇರಿ ಆರಾಧನೆ ಮಾಡಿರಿ. ಈಗ ಕೂಡ ಮೊದಲನೇದು ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ನಾವು ಏನೇ ಕೆಲಸ ಮಾಡಿದ್ರು ಮೊದಲನೇದು ದೇವರಿಗೆ ಏನು ಸಲ್ಲಿಸಬೇಕು? ಧನ್ಯವಾದಗಳು, ಸ್ತೋತ್ರಗಳನ್ನು, ಥ್ಯಾಂಕ್ಸ್ಗಳನ್ನು ಸಲ್ಲಿಸಬೇಕು. ಈಗ ಕಣ್ಣುಗಳು ಮುಚ್ಚಿ ನಾವು ಏನು ಮಾಡೋಣ? ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಎಲ್ಲ ಕಣ್ಣುಗಳು ಮುಚ್ಚಿಕೊಳ್ಳಲು ಪ್ರಿಯರಾದರೆ, ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸಪ್ಪ, ಸಾಯಂಕಾಲ ಸಮಯದಲ್ಲಿ ಕರ್ತನೇ ನಿಮಗೆ ಸ್ತೋತ್ರ. ವಾರದಲ್ಲಿ ಒಂದು ಸಾರಿ ಸ್ತುತಿ ಆರಾಧನೆ ಮಾಡೋದಕ್ಕಾಗಿ ನಮ್ಮನ್ನು ಕರೆತಂದು ಯೇಸಪ್ಪ ನಿಮ್ಮ ಜನಗಳ ಮಧ್ಯದಲ್ಲಿ ಸ್ತುತಿ ಆರಾಧನೆಯನ್ನು ಕರ್ತನೆ ಪರಲೋಕ ರೀತಿಯಲ್ಲಿ ಮಾಡುವುದಕ್ಕಾಗಿ ನಮ್ಮನ್ನು ಕರೆತಂದು ಕರ್ತನೆ ಸ್ತುತಿ ಆರಾಧನೆ ಮಾಡುವುದಕ್ಕಾಗಿ ಜನಗಳನ್ನು ಕರ್ತನೆ ನೀವು ಸೇರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ನಾವು ಮಾಡುವಂತ ಸ್ತುತಿ ಆರಾಧನೆಯನ್ನು ಕರ್ತನೆ ನೀನು ಸ್ವೀಕರಿಸಪ್ಪ. ಅಪ್ಪ, ನಿನ್ನ ಅಂಗೀಕಾರ ಮಾಡೋ ಕರ್ತನೆ. ಎಷ್ಟೋ ಆರಾಧನೆ ನೀವು ಸ್ವೀಕರಿಸುವುದಿಲ್ಲ, ಆದರೆ ನಮ್ಮ ಆರಾಧನೆಯನ್ನು ಸ್ವೀಕರಿಸುವುದಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಮೊದಲೇ ನಿಮಗೆ ಧನ್ಯವಾದಗಳನ್ನು ಸ್ತೋತ್ರ ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಯೇಸಪ್ಪನೇ ಕೊಟ್ಟಂತ ಈ ಸಮಯಕ್ಕಾಗಿ ಸ್ತುತಿ ಆರಾಧನೆಗಾಗಿ ನಿಮಗೆ ಸ್ತೋತ್ರ. ನಾವು ಮಾಡುವ ಆರಾಧನೆ ನನ್ನನ್ನು ಸೃಷ್ಟಿ ಮಾಡಿದ ದೇವರನ್ನು ಆರಾಧಿಸುತ್ತಾಗಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ಕೂಡ ಕರ್ತನೆ ಈ ಸ್ತುತಿ ಆರಾಧನೆ ನಮಗೂ, ನಮ್ಮ ಕುಟುಂಬದವರಿಗೂ, ಸಭೆ ಮಕ್ಕಳಿಗೂ, ನಮ್ಮ ಕರ್ನಾಟಕದ ಜನಗಳಿಗೂ, ನಮ್ಮ ಈ ಬೆಂಗಳೂರು ಪಟ್ಟಣಕ್ಕೂ ಕರ್ತನೆ ನಿಮಗೆ ಸ್ತೋತ್ರ. ನಮ್ಮ ಭಾರತ ದೇಶಕ್ಕೂ ಇದು ಆಶೀರ್ವಾದವಾಗಿರಲಿ ಕರ್ತನೆ. ಎಲ್ಲ ಸ್ತುತಿ ಗರ್ವ ಮಾನ ಮೈತ್ರಿ ನಿಮಗೆ ಸಲ್ಲಿಸುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಈ ಸಾಯಂಕಾಲ ಸಮಯದಲ್ಲಿ ಇವತ್ತು ಕೂಡ ದೇವರನ್ನು ಸ್ತುತಿಸಲಿಕ್ಕೆ, ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ, ಆತನ ನಾಮವು ಘನಪಡಿಸುವುದಕ್ಕಾಗಿ ನಾವು ಈ ಸಾಯಂಕಾಲ ಸಮಯದಲ್ಲಿ ಕೂಡಿದ್ದೇವೆ. ಹಲ್ಲೆಲೂಯಾ. ಪ್ರಿಯರಾದ ದೇವಜನರೇ, ಆರಾಧನೆ ಎಂಬುದು ದೇವರನ್ನು ಮನಸ್ಫೂರ್ತಿಯಾಗಿ ಆತನು ಮಾಡಿದ ಉಪಕಾರಗಳನ್ನು ನಾವು ನೆನೆಸಬೇಕು ಅಲ್ವಾ? ಅದೇ ಆರಾಧನೆ. ದೇವರು ಎಷ್ಟೋ ಉಪಕಾರ ನಮಗೆ ಮಾಡಿದ್ದಾರೆ. ಮನುಷ್ಯರು ಮಾಡೋದನ್ನು ನಾವು ಅವನಿಗೆ ಹೋಗಿ ಅವನಿಗೆ ಧನ್ಯವಾದಗಳು, ಥ್ಯಾಂಕ್ಸ್ಗಳನ್ನು ಹೇಳ್ತೀವಿ. ಆದರೆ ದೇವರಿಗೆ ನಾವು ಹೇಗೆ ಹೇಳಬಹುದು? ನಾವು ಭಾನುವಾರ ಸಭೆಯಲ್ಲಿ ಬಂದಾಗ ಹೇಳ್ಬಹುದು, ಇಲ್ಲದಿದ್ದರೆ ಆರಾಧನೆಗಳಲ್ಲಿ ಹೋಗಿ ದೇವರಿಗೆ ಥ್ಯಾಂಕ್ಸ್, ಸ್ತೋತ್ರ ಅಂತ ಹೇಳಬಹುದು. ಹೇಗೆ? ಆರಾಧನೆ ಮುಖಾಂತರ, ಸ್ತುತಿಗಳ ಮುಖಾಂತರನೇ ಅವರಿಗೆ ಸಲ್ಲಿಸುವಂತಾಗಿದೆ. ನೋಡಿ, ಕಳೆದ ವಾರದಲ್ಲಿ ದೇವರು ನಿಮಗೆ ಎಷ್ಟೋ ಸಹಾಯಗಳನ್ನು ಮಾಡಿರಬಹುದು, ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ, ನಿಮಗೆ ಅದು ಗೊತ್ತು. ಅದನ್ನು ನೆನೆಸಿ ನಾವು ಏನು ಮಾಡಬೇಕು? ಥ್ಯಾಂಕ್ಸ್ ಹೇಳಬೇಕು, ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಹಲ್ಲೆಲೂಯಾ. ಈಗ ಕೂಡ ಒಂದು ಗೀತೆಯನ್ನು ಹಾಡಿ ದೇವರು ನಾವು ಏನು ಮಾಡೋಣ? ನಾವು ಮಹಿಮೆ ಪಡಿಸೋಣ. ಪ್ರೀತಿಸಲು ಈ ಹೃದಯ ಸಾಲದು యేసయ్య. ನೋಡಿ, ದೇವರನ್ನು ಎಷ್ಟು ಪ್ರೀತಿಸದಿದ್ರು ಈ ಹೃದಯ ಸಾಲದು ಅಂತ ಭಕ್ತನು ಒಂದು ಗೀತೆಯನ್ನು ಬರೆದಿದ್ದಾರೆ. ಯೇಸು ಸ್ವಾಮಿ ಪ್ರೀತಿಸಲು ಈ ಹೃದಯ ಸಾಲದಂತೆ. ಅವಾಗ ಎಷ್ಟು ದೊಡ್ಡ ದೇವರು ನಮ್ಮ ದೇವರು, ಅದನ್ನು ಪ್ರೀತಿಸಲು ಎಷ್ಟು ದೊಡ್ಡ ಹೃದಯ ನಮಗೆ ಬೇಕು, ಅದು ಆತನೇ ಕೊಡಬೇಕು. ಹಾಗಾದ್ರೆ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನೂ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಲು. ಪ್ರೀತಿ ಅಂತ ಹೇಳಿದ್ರೆ ಅದನ್ನು ಮಹಿಮೆ ಪಡಿಸೋದು, ಅದನ್ನು ಪ್ರೀತಿ ಮಾಡುವಂಥದ್ದು. ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವುದೇ ನಾವಿಟ್ಟಂತ ಪ್ರೀತಿ. ಹಲ್ಲೆಲೂಯಾ. ಒಂದು ಭಕ್ತನಿಗೆ ಈ ರೀತಿಯಾಗಿ ಹೇಳಿದ್ದಾನೆ, ಪ್ರೀತಿಸುವ ಈ ಹೃದಯ ಸಾಲದು, ಇನ್ನೂ ಹೆಚ್ಚಾಗಿ ನೀನು ಪ್ರೀತಿಸಲು ನನಗೆ ಏನು ಮಾಡೋದು? ಸಹಾಯ ಮಾಡೋದು. ಹಲ್ಲೆಲೂಯಾ. ಈ ಗೀತೆಯನ್ನು ಹಾಡಿ ದೇವರು ನಾವು ಮಹಿಮೆ ಪಡಿಸೋಣ. ಪ್ರಿಯರಾದ ದೇವರ ಜನರೇ, ಒಂದು ಒಳ್ಳೆಯ ಗೀತೆ, ಈ ಗೀತೆಯನ್ನು ಹಾಡು ದೇವರು ನಾವು ಮಹಿಮೆ ಪಡಿಸೋಣ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಪ್ರಿಯರಾದವರೇ, ಯೇಸು ಸ್ವಾಮಿನ ಪ್ರೀತಿಸುವುದು, ಇನ್ನೂ ಹೆಚ್ಚಾಗಿ ಪ್ರೀತಿಸುವ ನಮಗೆ ಆಸೆ ಬರಬೇಕಂತ ಹೇಳಿದ್ರೆ, ಆಸೆ ಬಂದರೆ ಮಾತ್ರನೇ ನಾವು ದೇವರ ಅಧಿಕವಾಗಿ ಪ್ರೀತಿಯನ್ನು ಸ್ತುತಿ ಸ್ತೋತ್ರದಲ್ಲೂ ಮಹಿಮೆ ಪಡಿಸಲಿಕ್ಕೆ ಸಾಧ್ಯ. ಗೀತೆಯನ್ನು ಹಾಡಿ ದೇವರು ನಾವು ಮಹಿಮೆ ಪಡಿಸೋಣ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ యేసయ్య, ಸ್ತೋತ್ರ యేసయ్య.
ಏಸಯ್ಯ, ಇದು ಹೆಚ್ಚಾಗಿ ಪ್ರೀತಿಸುವ ಆಸನಗಯ್ಯ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡುವೆ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ತಾಳಲು ಏಸಯ್ಯ. ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ತಾಳಲು ಏಸಯ್ಯ. ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸನಗಯ್ಯ. ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿ, ಪರಿಶುದ್ಧ ಆತ್ಮದಿಂದ ನನ್ನನ್ನು ತುಂಬಿಸಿರುವೆ. ನಮ್ಮ ಪಾಪಗಳ ಕ್ಷಮಿಸಿರುವೆ. ಯೇಸುವೇ ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿ, ಪರಿಶುದ್ಧ ಆತ್ಮದಿಂದ ನನ್ನನ್ನು ತುಂಬಿಸಿರುವೆ. ನಮ್ಮ ಪಾಪಗಳ ಕ್ಷಮಿಸಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸನಗಯ್ಯ. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ. ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ. ನಿನ್ನಂತೆ ನನ್ನನ್ನು ಮಾರ್ಪಡಿಸು. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ. ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ. ನಿನ್ನಂತೆ ನನ್ನನ್ನು ಮಾರ್ಪಡಿಸು. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ತಾಳಲು ಏಸಯ್ಯ. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ತಾಳಲು ಏಸಯ್ಯ. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ
ಹಲ್ಲೆಲೂಯಾ. 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 ಮೊದಲನೇದು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂತ ಒಂದು ಸಮಯ, ಒಂದು ಗೀತೆ. ಏನೇ ಮಾಡಿದ್ರು ಮೊದಲನೇದು ನಾವು ದೇವರಿಗೆ ಏನು ಸಲ್ಲಿಸಬೇಕು? ಸ್ತೋತ್ರ. ಸ್ತೋತ್ರ ಖಂಡಿತವಾಗಿ ಸಲ್ಲಿಸಬೇಕು. ಅದೇ ಮೊದಲನೇ ಹೆಜ್ಜೆ. ಆ ಸ್ತೋತ್ರದ ಮುಖಾಂತರ ಸಲ್ಲಿಸುವಂತ ವಿಜ್ಞಾಪನೆಗಳು, ಪ್ರಾರ್ಥನೆಗಳು, ಆರಾಧನೆಗಳನ್ನು ದೇವರು ಏನ್ ಮಾಡ್ತಾರೆ? ಅಂಗೀಕರಿಸುತ್ತಾರೆ. ಅದಕ್ಕಾಗಿ ಮೊದಲನೇದು ಸ್ತೋತ್ರ ಗೀತೆ. ಸಾಯಂಕಾಲ ಸಮಯದಲ್ಲಿ ಸ್ತುತಿ ಆರಾಧನೆಯಲ್ಲಿ ಮೊದಲನೇ ಗೀತೆಯನ್ನು ಮಾಡಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿದೆ. ಪ್ರಿಯರಾದವರೇ, ಈಗ ಕೂಡ ನಾವು ಇವತ್ತಿಸಲಿ ಆರಾಧನೆಯನ್ನು ಮಾಡುವುದರಲ್ಲಿ ಏನು ಬಲವಿದೆ? ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ದ ಡೂಯಿಂಗ್ ವರ್ಷಿಪ್? ಅಂದ್ರೆ ಆರಾಧನೆ ಮಾಡೋದ್ರಲ್ಲಿ ನಮ್ಗೆ ಏನು ಲಾಭವಿದೆ? ಖಂಡಿತವಾಗಿ ಲಾಭವಿದೆ. ಹಲ್ಲೆಲೂಯಾ. ಇವತ್ತು ಅನೇಕರು ಆರಾಧನೆಯಲ್ಲಿ ಭಾಗವಹಿಸ್ತಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇದರಲ್ಲಿ ಏನಪ್ಪ ಇವರು ಹೋಗಿ ದೇವರಿಗೆ ಹಲ್ಲೆಲೂಯಾ ಕೈ ತೆಗೆದು ಆರಾಧನೆ ಮಾಡ್ತಾರೆ, ಅದರಲ್ಲಿ ಒಂದು ದೊಡ್ಡ ಲಾಭವಿದೆ. ಆ ಲಾಭದ ಬಗ್ಗೆ ನಾವು ವಾಕ್ಯಗಳನ್ನು ಓದಿಕೊಂಡು ಇವತ್ತು ನಾವು ಆರಾಧನೆ ಮಾಡೋಣ. ಪ್ರಿಯರಾದವರೇ, ಆ ವಾಕ್ಯಗಳ ಚೆನ್ನಾಗಿ ಓದೋಣ. ಇವತ್ತು ಆರಾಧನೆ ಮಾಡೋದ್ರಲ್ಲಿ ಏನು ಲಾಭವಿದೆ? ಖಂಡಿತವಾಗಿ ಲಾಭವಿದೆ. ಹಲ್ಲೆಲೂಯಾ. ಪ್ರಿಯರಾದವರೇ, ಇವತ್ತು ಒಂದು ಸತ್ಯವೇದ ಭಾಗವನ್ನು ನಾವು ಓದಿಕೊಳ್ಳೋಣ. 2 ಪೂರ್ವವೃತ್ತಾಂತ ಕಾಲದಲ್ಲಿ, 2 ಪೂರ್ವವೃತ್ತಾಂತ ಕಾಲ ಅಧ್ಯಾಯದಲ್ಲಿ ನೀವು 19ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋದಾದ್ರೆ, 2 ಪೂರ್ವವೃತ್ತಾಂತ ಕಾಲ 19ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. 15ನೇ ವಾಕ್ಯ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ನಾವು ವಾಕ್ಯ ಹೋಗ್ತೀವಿ ನೋಡಿ. ಅವನು ಎಲ್ಲಾ ಯೆಹೂದ್ಯರು ಯೆರೂಸಲೇಮಿನವರು ಅರಸನಾದ ಯಾಷಾಫಾತನು ಯೆಹೋವನ ಹೇಳುವುದನ್ನು ಕೇಳಿರಿ, ಮಹಾಸಮೂಹದ ನಿಮಿತ್ತವಾಗಿ ಕಲವಲಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಬದಲು ನೀವು ಆರಾಧನೆ ಅಂತ ಹೇಳಿ ಇವಾಗ ಯುದ್ಧ ನಿಮ್ಮದಲ್ಲ, ಯುದ್ಧ ನಮ್ಮದು ಅಂತ ಹೇಳಿದ್ರ? ಹಲ್ಲೆಲೂಯಾ. ಬೇರಾದವರೇ, ಅದಕ್ಕೆ ನಾನು ಕೇಳಿದೆ, ಆರಾಧನೆಗೆ ಬಂದು ಒಂದು ಅರ್ಥವಿದೆ, ಆರಾಧನೆಗೆ ನಮಗೆ ಒಂದು ಲಾಭವಿದೆ. ಆರಾಧನೆ ಮಾಡುವುದು ದೇವರಿಗೆ ಮಹಿಮೆ ಸಲ್ಲಿಸ್ತೀವಿ ಸರಿ, ಆದ್ರೆ ಲಾಭ ಯಾರಿಗೆ ಗೊತ್ತಾ? ನಮಗೆ ಅದು ಲಾಭ. ಅನೇಕ ಜನಗಳು ಇವತ್ತು ನಮಗೆ ಗೊತ್ತಿಲ್ಲ, ಅದಕ್ಕೆ ಆರಾಧನೆ ಭಾಗವಹಿಸುವುದಿಲ್ಲ. ಕೆಲವರು ನೋಡೋದ ಆರಾಧನೆಗೆ ಎಲ್ಲ ಮುಗಿದೋಗ್ತದೆ, ಆಮೇಲೆ ಸಂದೇಶ ಕುತ್ಕೊಂಡು ದೇವರಿಗೆ ಸ್ತೋತ್ರ ಅಂತಾರೆ. ಅದಲ್ಲ, ನಾವು ದೇವರನ್ನು ಬಂದು ಆರಂಭದಿಂದಲೇ ಸ್ತೋತ್ರದಿಂದಲೇ ಹಾಡುಗಳ ಹಾಡುತ್ತ ಮುಖಾಂತರದಿಂದಲೇ. ಯಾಕೆ ಹಾಡುಗಳು ಹಾಡಬೇಕಂತ ವಾಕ್ಯ ಬೆಳೀತದೆ ನಮಗೆ. ಹಾಡುಗಳು ಹಾಡುತ್ತಾ ಅವರು ಆರಾಧನೆ ಮಾಡುವಾಗ ನೋಡಿ, ಮೊದಲನೇ ಬಂದು ಸ್ತೋತ್ರ, ಎರಡನೇದು ಬಂದು ಹಾಡುಗಳು, ಆ ಮೂರನೇದು ಬಂದು ಆರಾಧನೆ. 3 ಡಿಫ್ರೆಂಟ್. ಇವರು 3 ಬೇರೆ ಬೇರೆ, ಎಲ್ಲ ಒಂದಲ್ಲ. ಸ್ತೋತ್ರ ಅನ್ನೋದು ಬಾಯಿಂದ ಬಂದಂತ ಸ್ತೋತ್ರ ಪದಗಳನ್ನು ಹೇಳುವಂಥದ್ದು. ಅದಾದ್ಮೇಲೆ ಹಾಡುಗಳು, ಗೀತೆಗಳನ್ನು ಹಾಡುವಂಥದ್ದು, ಕೀರ್ತನೆಗಳು ಹಾಡೋದು. ಅದಾದ್ಮೇಲೆ ಆರಾಧನೆ. ಆರಾಧನೆ ಅನ್ನೋದು ನಮ್ಮನ್ನೇ ಮರೆತು ಮಾಡುವಂಥದ್ದು ಆರಾಧನೆ. ಅವಾಗ ಇಲ್ಲಿ ವಾಕ್ಯ ಹೇಳ್ತದೆ, ಒಬ್ಬ ರಾಜ ಹೇಳ್ತಾನೆ, ಯಾಷಾಫಾತನು ಹೇಳ್ತಾನೆ, ನೀವು ಕಳವಳಗೊಳ್ಳಬೇಡಿರಿ, ಹೆದರದಿರಿ, ಯುದ್ಧವು ನಮ್ಮದಲ್ಲ, ದೇವರದು. ಹಲ್ಲೆಲೂಯಾ. ಯಾಕೆ ಆ ಮಾತನ್ನು ಹೇಳ್ತಾನೆ? ನೀವು 14ನೇ ವಾಕ್ಯ ಓದೋದಾದರೆ, ನಾಳೆ ಬೆಳಗ್ಗೆ ಅವನಿಗೆ ವಿರೋಧವಾಗಿ ಹೊರಡಲಿ, ಇಗೋ ಅವರು ಹೆಚ್ಚೆಚ್ಚಾಗಿ ಗುಡ್ಡದ ಮಾರ್ಗವಾಗಿ ಬರುತ್ತಾರೆ, ಯೆರೋವೇಲ್ ಅರಣ್ಯದ ಮಂದಿ ಇರುವ ಕಣಿವೆಯಲ್ಲಿ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಬಂದ ಯುದ್ಧಕ್ಕೆ ಹೋಗಿ ಯುದ್ಧ ಮಾಡಕ್ಕೆ ಅವಶ್ಯ ಇಲ್ಲ ಅಂತ ನೀವು ಅಂತೀರ? ನಾನೇನೋ ಮಾತಲ್ಲ, ನಮ್ಮ ಸರ್ವಶಕ್ತನಾದ ದೇವರು ಬರೆದುಕೊಟ್ಟಂತ ಮಾತುಗಳು. ಹಲ್ಲೆಲೂಯಾ. ಆರಾಧನೆ ಯಾಕೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆನೇ ವಾಕ್ಯ ಕೊಡ್ತಾ ಇದ್ದೀನಿ. ಆರಾಧನೆ ವೈ ವಿ ಹ್ಯಾವ್ ಟು ಡೂ ವರ್ಷಿಪ್, ಯಾಕೆ ಆರಾಧನೆ ಮಾಡಬೇಕು? ಅದಕ್ಕಾಗಿನೇ ನೋಡಿ, ಯುದ್ಧಕ್ಕೆ ಹೋಗ್ತೀವಿ. ಯುದ್ಧಕ್ಕೆ ಹೋದಾಗ ಏನ್ ಮಾಡ್ಬೇಕು? ಕತ್ತಿ, ಈಟಿಯನ್ನು ಹಿಡಿದುಕೊಂಡು ನಾವು ಏನ್ ಮಾಡಬೇಕು? ಹೋಗಬೇಕು. ಬೇರಾದವರೇ, ಇಲ್ಲಿ ಅಂತ ನೀವು ಯುದ್ಧಕ್ಕೆ ಹೋಗಿ, ಆದ್ರೆ ನೀವೇನ್ ಮಾಡಬೇಡಿ, ಯುದ್ಧ ಮಾಡಬೇಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ದೇವರ ಜನವೇ, ಇದು ಎಂತ ವಾಕ್ಯ ನೋಡಿ ದೇವರು ನಮಗೆ ಕೊಟ್ಟಿದ್ದಾರೆ. ಯುದ್ಧಕ್ಕೆ ನೀವು ಹೋಗಿ, ಅವ್ರಿಗೆ ಎದುರುಕೊಂಡು ಹೋಗಿ, ಅದು ಯುದ್ಧ ಮಾಡಬೇಡಿರಿ. ಹಲ್ಲೆಲೂಯಾ. ಯುದ್ಧ ಮಾಡಿದ್ರೆ ಯಾರು? ಕರ್ತನಾದ. ಹಲ್ಲೆಲೂಯಾ. ಆ ಯುದ್ಧ ಮಾಡುವಾಗ ಜೈ ಯಾರಿಗೆ ಅಂತ ನಾವು ಕೊನೆಯಲ್ಲಿ ಏನ್ ಮಾಡೋಣ? ಓದಿಕೊಳ್ಳೋಣ. ಅವಾಗೆ ನೀವು ಯುದ್ಧಕ್ಕೆ ಹೋದಾಗ ಏನು ಮಾಡಬೇಕು? ಸುಮ್ಮನೆ ಇರಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ನೀವು ಯುದ್ಧ ಮಾಡಬೇಡಿ, ನಾನು ಹೇಳೋದನ್ನು ನೀವು ಏನು ಮಾಡಬೇಕು ಅಂತ ಯಾಷಾಫಾತನು ಬಂದು ತನ್ನ ಜನಗಳಿಗೆ ಏನ್ ಮಾಡ್ತಾನೆ? ನಡೆಸ್ತಾ ಇದ್ದಾನೆ. ಪ್ರಿಯರಾದವರೇ, ಹಲ್ಲೆಲೂಯಾ. ಇವತ್ತು ಕೂಡ ನಾವು ದೇವರಿಗೆ
ಆರಾಧನೆ ಮಾಡುವುದಕ್ಕಾಗಿ ಕೂಡಿ ಬಂದಿದ್ದೇವೆ. ಆರಾಧನೆ ಎಂಬುದು ವಿಶೇಷವಾದದ್ದು. ಹಲ್ಲೆಲೂಯಾ. ನಾವು ಭೂಮಿಯಲ್ಲಿ ಮಾಡೋದು ಇದು, ಪರಲೋಕದಲ್ಲಿ 24 ಗಂಟೆ ನಡೀತಾನೆ ಇರ್ತದೆ. 24 hours ದೇವರಿಗೆ ಆರಾಧನೆ ಮಾಡ್ತಾ ಇರ್ತಾರೆ. ನಾವು ಏನೋ ಒಂದು ಅರ್ಧ ಅವರ್ 1 hour ವಾರದಲ್ಲಿ ಮಾಡ್ತೀವಿ. ಹಲ್ಲೆಲೂಯಾ. ಭಾನುವಾರ ಹೋದ್ರೆ ಒಂದು 10 ನಿಮಿಷ, ಅದು ಕೆಲವರು 5 ನಿಮಿಷ. ಅದಲ್ಲ ಆರಾಧನೆ ಎಂಬುದು. ದೇವರಿಗೆ ಮಹಿಮೆ ಪಡಿಸೋದು ಸಮಯ ನಾವು ಕೊಡಬೇಕು. ಅವಾಗ ಈ ಸಾಯಂಕಾಲ ಸಮಯದಲ್ಲಿ ಕೂಡ ಈ ವಾಕ್ಯವನ್ನು ನಂತರ ಓದೋಣ. ಇದೊಂದು ಗೀತೆಯನ್ನು ಹಾಡಿ ದೇವರು ನಾವನ್ನು ಏನ್ ಮಾಡೋಣ, ಮಹಿಮೆ ಪಡಿಸಿಕೊಳ್ಳೋಣ. ಹಲ್ಲೆಲೂಯಾ. ಅಪ್ಪನೂ ನೀನೇ, ಅಮ್ಮನೂ ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬನು ನೀನೇ. ಒಳ್ಳೆ ಭಕ್ತನು ಹಾಡಿರುವಂತಹ ಹಾಡು. ಈ ಹಾಡನ್ನು ಹಾಡಿ ದೇವರು ನಾವನ್ನು ಏನ್ ಮಾಡೋಣ, ಮಹಿಮೆ ಪಡಿಸೋಣ. ಆ ನಂತರ ವಾಕ್ಯವನ್ನು ನಾವು ಪರಿಪೂರ್ಣವಾಗಿ ಓದಿಕೊಂಡು ಆಮೇಲೆ ನಾವು ಏನ್ ಮಾಡೋಣ ಪ್ರಿಯರ ಜನರೇ, ನಾವೊಂದು ಕೊನೆಯದು ಒಂದು ಹೇಗೆ ಆರಾಧನೆ ಮಾಡಿದಾಗ ಏನು ಸಿಗುತ್ತೆ ಅಂತೇಳಿ ಕೊನೆ ವಾಕ್ಯವನ್ನು ಓದಿ ಆರಾಧನೆ ಮುಗಿಸಿಕೊಳ್ಳೋಣ. ಈ ಗೀತೆಯನ್ನು ಹಾಡಿ ದೇವರು ನಾವನ್ನು ಮಹಿಮೆ ಪಡಿಸೋಣ. ಅಪ್ಪನೂ ನೀನೆ, ಅಮ್ಮನೂ ನೀನೆ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬನು ನೀನೆ. ಹಲ್ಲೆಲೂಯಾ. ಕುರುಬ ಏನ್ ಮಾಡ್ತಾರೆ ಗೊತ್ತಾ? ಒಂದು ಕುರಿ ಬಿಟ್ಟು ಹೋದ್ರೆ ಆ ಕುರಿನ ಹೋಗಿ 93 ಕುರಿಯಲ್ಲಿ ಒಂದು ಕುರಿ ತಪ್ಪಿಸ್ಕೊಂಡ್ಬಿಡುತ್ತಂತೆ. ಒಂದು ಕುರಿಗಾಗಿ ಏನ್ ಮಾಡ್ತಾರೆ, ದೇವರು ಕುರಿಯನ್ನು ಹೋಗಿ ಹುಡುಕಿ ತನ್ನ ಹೆಗಲ ಮೇಲೆ ಹಾಕೊಂಡ್ಬರ್ತಾರಂತೆ. ಕೈಯಲ್ಲಿ ಕರ್ಕೊಂಡ್ ಬರೋದಿಲ್ಲ, ಹೆಗಲ ಮೇಲೆ ಹಾಕೊಂಡ್ಬರ್ತಾರೆ. ಅದನ್ನು ಭಕ್ತನ ಹಾಡಿದ್ದಾನೆ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬನು ನೀನೆ. ಪ್ರಿಯರಾದ ಗೀತೆಯನ್ನು ಹಾಡಿ ದೇವನಾಮವನ್ನು ಮಹಿಮೆಪಡಿಸೋಣ. ಅಪ್ಪನು ನೀನೇ, ಅಮ್ಮನು ನೀನೇ, ನನ್ನ ಅಪ್ಪನು ನೀನೇ, ಅಮ್ಮನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬನು ನೀನೇ. ಏಸಯ್ಯ, 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 ಏಸಯ್ಯ. ಅಪ್ಪನು ನೀನೇ, ಅಮ್ಮನು ನೀನೇ, ಅಪ್ಪನು ನೀನೇ, ಅಮ್ಮನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬನು ನೀನೇ. ಏಸಯ್ಯ, 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 ಏಸಯ್ಯ. ತನ್ನಾದನು ನಾ ಎಲ್ಲಿ ಹೋಗಲಿ, ನನಗ್ಯಾರು ಆಶ್ರಯವಿಲ್ಲ.
ದೀನನು ನಾನು ತಿಳಿದು ನನ್ನನ್ನು ನಿಂದಿಸುತ್ತಾರೆ. ನಾನಾದರೂ ಏಸಯ್ಯ ನಿನ್ನಲ್ಲೇ ಭರವಸೆಯಿಟ್ಟಿರುವೆ. ನಾನಾದರೂ ಏಸಯ್ಯ ನಿನ್ನಲ್ಲೇ ಭರವಸೆಯಿಟ್ಟಿರುವೆ. ಏಸಯ್ಯ 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 ಏಸಯ್ಯ
ದೇವರನ್ನು ಪ್ರೀತಿಯಲ್ಲಿ ಕೊರತೆ ಉಳ್ಳವರಾಗಬಾರದು. ದೇವರನ್ನು ಹೇಗೆ ಪ್ರೀತಿಸಿ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು, ಸತ್ಯವೇದವನ್ನು ಓದಬೇಕು, ದೇವರಿಗೆ ಆರಾಧನೆಗಳಲ್ಲಿ ಕೂಟಗಳಲ್ಲಿ ಭಾಗವಹಿಸಬೇಕು. ಅದೇ ದೇವರು ನಮ್ಮ ಇಟ್ಟಂತ ಪ್ರೀತಿಯನ್ನು ಸಿಲುವೆಯಲ್ಲಿ ತೋರಿಸಿದ್ರು. ನೀವು ಏನ್ ತೋರಿಸ್ತೀರಾ? ನೀವು ಈಗ ಮಾಡೋದಾದರೆ ದೇವರ ಮೇಲೆ ಇಟ್ಟಂತ ಪ್ರೀತಿ ತೋರಿ ಬರುತ್ತದೆ. ನಾವು ದೇವರನ್ನು ಪ್ರೀತಿ ಇಟ್ಟಿದ್ದೀವಿ, ಹೌದು. ಹೇಗೆ? ದೇವರನ್ನು ಎಲ್ಲ ಕಾರ್ಯಗಳಲ್ಲೂ ಅದನ್ನು ಮುಂದಿಡುತ್ತೇವೆ. ಈಗ ಏನೇ ಕೆಲಸ ಮಾಡಿದ್ರು ದೇವರು ಮುಂದಿರಬೇಕು. ಅಲ್ಲಿರುವ್ಯಾ? ಆ ದೇವರು ಮುಂದಿದ್ದರೆ ನಮಗೆ ಚಿಂತೆ ಇರೋಲ್ಲ. ನೀವು ಮುಂದೆ ನಿಂತ್ಕೊಂಡು ದೇವರು ಹಿಂದೆ ಬಿಟ್ರೆ ಪೂರ್ತಿ ಚಿಂತೆ ನಿಮ್ಮದೇ ಇರ್ತದೆ. ಅಲ್ಲಿರುವ್ಯಾ? ಯಾವತ್ತು ನಮ್ಮ ದೇವರನ್ನು ಮುಂದೆ ಬಿಡಬೇಕು, ನಾವು ಹಿಂದೆ ಹೋಗಬೇಕು. ಯಾಕಂದ್ರೆ ನಮ್ಮ ಸುರಕ್ಷತೆ, ನಮಗೆ ಬರುವಂತ ಹೋರಾಟಗಳನ್ನು ನಿಲ್ಲಿಸೋದಕ್ಕೆ ಅವ್ರನ್ನ ಮಾತ್ರ ಆಗುತ್ತೆ, ನಿಮ್ಮಿಂದ ಆಗಲ್ಲ. ಅದಕ್ಕಾಗಿಯೇ ಪ್ರಿಯರಾದವರೇ, ನೋಡಿ ಯಾವ ವಾಕ್ಯ ಓದಿ ಗೊತ್ತಾ? ಆ ಯೆಹೋಷಾಫಾತನು, ನೀವು 17ನೇ ವಾಕ್ಯ, 2 ಪೂರ್ವತಂತ್ರ ಕಾಲದಲ್ಲಿ 19ನೇ ಅಧ್ಯಾಯದಲ್ಲಿ ನೀವೊಂದು 17ನೇ ವಾಕ್ಯದಲ್ಲಿ 17ನೇ ವಾಕ್ಯವನ್ನು ನಾನು ಓದ್ತೀನಿ, ನೋಡಿ ಕೇಳಿ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಅದೇ ನಿಮ್ಗೆ ಹೇಳಿದೆ ಗೊತ್ತಾ ನಾನು, ನೀವು ಯಾವಾಗ ಹೋದ್ರೆ ನೀವು ಮುಂದೆ ಹೋಗಬೇಡಿ, ನೀವು ಮುಂದೆ ಹೋದ್ರೆ ಸೋತೋಗ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ. ನೀವು ಸುಮ್ಮನೆ ನಿಂತುಕೊಂಡು, ಯುದ್ಧಕ್ಕೆ ಹೋಗಿ ಸುಮ್ಮನೆ ನಿಂತುಕೊಳ್ಳೋಕೆ ಸಾಧ್ಯವೇ? ಯೋಚನೆ ಮಾಡಬೇಡಿ. ಯುದ್ಧಕ್ಕೆ ಹೋಗಿ ಸುಮ್ಮನೆ ನಿಂತುಕೊಳ್ಳೋದು ಸಾಧ್ಯವೇ? ಯಾರಾದ್ರೂ ಹೇಳಿದ್ರೆ ಮಾತು ನಂಬಬಹುದಾ? ನಂಬಲಿಕ್ಕೆ ಸಾಧ್ಯವಿಲ್ಲ. ಹಾಸ್ಯ ಮಾಡುತ್ತಾರೆ, ಗೇಲಿ ಪ್ರಯಾಸ ಮಾಡುತ್ತಾರೆ. ಪ್ರಿಯರಾದವರೇ, ಅದು ಇಲ್ಲಿ ಹಾಗೆ ನಡೆದಿದೆ. ನೋಡಿ 17ನೇ ವಾಕ್ಯ 2 ಪೂರ್ವತಂತ್ರ ಕಾಲ 19ನೇ 17ನೇ ವಾಕ್ಯ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ.
ವಿಚಾರಿಸುತ್ತಾನೆ. ಇವತ್ತು ಅನೇಕ ದೇವರನ್ನು ವಿಚಾರಿಸುವುದಿಲ್ಲ. ಹಲ್ಲೆಲೂಯಾ. ಇವನು ದೇವರು ವಿಚಾರಿಸಿದಾಗ ಅಲ್ಲಿ ವಾಕ್ಯ ಸ್ಪಷ್ಟತೆ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಆಗ ಯೆಹೋಶಾಫಾತನು ನೆಲದ ಮಟ್ಟಿಗೂ ತಲೆ ಬಗ್ಗಿಸಿದನು. ಏನ್ ಮಾಡ್ತಂತೆ? ಈ ವಾಕ್ಯ ಕೇಳಿದ ತಕ್ಷಣ ಯೆಹೋಶಾಫಾತನು ತಲೆಯನ್ನು ಭೂಮಿಗೆ ಬಗ್ಗಿಸಿದನಂತೆ. ಇವತ್ತು ಹೆಚ್ಚು ಜನ ಆರಾಧನೆಯಲ್ಲಿ ದೇವರಿಗೆ ತಲೆಯನ್ನು ಬಾಗಿಸುತ್ತೀರಾ? ಆರಾಧನೆಯಲ್ಲಿ ದೇವರಿಗೆ ಎಷ್ಟು ಜನ ಬಂದು ತಲೆಯನ್ನು ಬಗ್ಗಿಸಿ ಆರಾಧಿಸುತ್ತೀರಾ? ತುಂಬಾ ಕಡಿಮೆ, ತುಂಬಾ ಕಮ್ಮಿ. ನಾವು ಕೆಳಗೆ ಬಗ್ಗಬೇಕಾ? ನಾವು ಕೆಳಗೆ ಬಗ್ಗು ತಲೆಯನ್ನು ಮುಟ್ಟಬೇಕಾ? ನೋಡಿ, ಯೆಹೋಶಾಫಾತನು ಒಬ್ಬ ರಾಜ, ಅರಸನು. ಅವನೇನು ಮಾಡ್ತಾನೆ? ಆಗ ಯೆಹೋಶಾಫಾತನು ನೆಲದ ಮಟ್ಟಿಗೂ ತಲೆ ಬಗ್ಗಿಸಿದನು. ಅಂದ್ರೆ ತಲೆ ಬಂದು ಭೂಮಿಗೆ ಮುಟ್ಟಿತು. ಆ ಮುಟ್ಟಿದ ನಂತರ ಏನಾಯ್ತು? ಎಲ್ಲ ಯಹೂದ್ಯರು, ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡ ಬಿದ್ದರು. ಮೊದಲು ನೀವು ಅಡ್ಡ ಬಿದ್ದರೆ ನಿಮ್ಮ ಜನಗಳು ಅಡ್ಡ ಬೀಳಕ್ಕೆ ಸಾಧ್ಯ. ಯಾರಿಗೆ ಅಡ್ಡ ಬೀಳಬೇಕು? ಶೈತಾನನಿಗಲ್ಲ, ನಿಮ್ಮನ್ನು ಸೋಲಿಸುವ ರಾಜನಿಗಾಗಲ್ಲ, ದೇವರಿಗೆ ಮುಂದೆ ಅಡ್ಡ ಬೀಳಬೇಕು. ನೋಡಿ, ಇವತ್ತು ಅಡ್ಡ ಬೀಳೋದು ಕೆಲವು ಸಭೆಗಳಲ್ಲಿ ಇಲ್ಲ. ದೇವರಿಗೆ ಅಡ್ಡ ಬೀಳೋದು, ನಮಸ್ಕಾರ ಮಾಡೋದು ಕೆಲವು ಸಭೆಗಳಲ್ಲಿ ಇದುವರೆಗೂ ಇಲ್ಲ. ನಾವು ಯಾಕೆ ಅಡ್ಡ ಬೀಳುವುದು? ಅದು ಮುಸ್ಲಿಮರು ಮಾಡುವಂಥದ್ದು. ಹಲ್ಲೆಲೂಯಾ. ನೋಡಿ, ಮುಸ್ಲಿಮರು ಅವರು ಬಂದು ಕರ್ತನನ್ನೇ ಅಲ್ಲ ಅಂತ ಹೇಳೋದು. ಆದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಲೆಯನ್ನು ಆ ನೆಲಕ್ಕೆ ಬಗ್ಗಿ ಮುಟ್ಟಿಸಿ ದೇವರಿಗೆ ಆರಾಧನೆ ಮಾಡ್ತಾರೆ. ಅವ್ರು ಆ ಕಾರ್ಯದಲ್ಲೇ ಏನಿದ್ದಾರೆ, ಸರಿಯಾಗಿದ್ದಾರೆ. ಆದ್ರೆ ನಮ್ಮ ಜನಗಳು ನಮ್ಮ ತಲೆ ಕೆಳಗೆ ಇಟ್ಬೇಕು, ತಲೆ ಗಲೀಜಾಗ್ಬಿಡ್ತದೆ, ಕೂದಲು ಏನಾಗುತ್ತದೆ, ಕೂದಲು ಏನಾಗುತ್ತದೆ, ಕೆಟ್ಟು ಹೋಗ್ತದೆ. ಏನಾದವರೇ ಒಬ್ಬ ಅರಸನು ಮಾತ್ರ ಮಾಡಿದ್ದಾನೆ. ಅರಸನು ಮಾಡದಲ್ಲದೆ ಯೆರೂಸಲೇಮಿನವರು, ಯಹೂದ್ಯ ಜನಗಳು ಅವನು ಹೇಗೆ ಮಾಡಿದನೋ ಅದೇ ರೀತಿಯಾಗಿ ಮಾಡಿದ್ರು. ನೋಡು, ಅಡ್ಡ ಬಿದ್ದು ನಮಸ್ಕರಿಸಿದರು. ಆಮೇಲೆ ಲೇವಿಯರೆಲ್ಲರೂ ಕೈತರಕ್ಕೆ ಕೊರೆ ಹಿಡಿಯುವರು ಎಂದು ಇಸ್ರಾಯೇಲ ದೇವರಾದ ಯೆಹೋವನು ಮಹಾಸ್ವರದಿಂದ ಕೀರ್ತಿಸಿದರು. ಒಂದು ಅಡ್ಡ ಬೀಳದಲ್ಲದೆ ಯಾಜಕರು, ಲೇವಿಯರು, ಯಾಜಕರು, ಪಾಸ್ಟರ್ಸ್ ಏನ್ ಮಾಡಿದ್ರಂತೆ? ಯೆಹೋವನು ಮಹಾಸ್ವರದಿಂದ, ಹೈ ವಾಯ್ಸ್. ಇವತ್ತು ಕೆಲವರಿಗೆ ಹೈ ವಾಯ್ಸ್ ಕೇಳಿದ್ರೆ, ಏನಪ್ಪಾ ಈ ಪಾಸ್ಟ್ ಹಿಂಗೆ ಕೀರ್ತಿಸ್ತಾನೆ, ಏನಪ್ಪಾ ಈ ಪಾಸ್ಟ್ ಹಿಂಗೆ ಬಡ್ಕೋತಾನೆ. ಇದು ಪಾಸ್ಟ್ಗಳು ಮಾಡುವಂತ ಕೆಲಸ. ಇದು ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ನೋಡಿ, ಆಮೇಲೆ ಲೇವಿಯರು ಕೈ ತೆರೆದು ಕೊರೆ ಹಿಡಿಯ ಎಂದು ಇಸ್ರಾಯೇಲ ದೇವರಾದ ಯೆಹೋವನು ಮಹಾಸ್ವರದಿಂದ ಕೀರ್ತಿಸಿದನು. ದ ಹೈ ವಾಯ್ಸ್ ಅಂದ್ರೆ ಸ್ವರವನ್ನು, ಮಹಾಸ್ವರ ಅಂತ ಹೇಳಿದ್ರೆ ಶಬ್ದ ಬಿಟ್ಟು, ಕೀರ್ತಿ ಅಂದ್ರೆ ಹಾಡು. ಅದಕ್ಕೆ ಮೊದಲನೇ ಸ್ತೋತ್ರ, ಎರಡನೇದು ಹಾಡು. ಈ ಹಾಡು ಹಾಡುವಾಗ ದೇವರು ಮಹಿಮೆ ಪಡುತ್ತಾರೆ, ದೇವರು ಸಂತೋಷ ಪಡುತ್ತಾರೆ. ನೋಡಿ, ಯುದ್ಧಕ್ಕೆ ಹೋಗಿ ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಆಗುತ್ತಾ? ಆದ್ರೆ ದೇವರು ಒಬ್ಬ ಪ್ರವಾದಿಗೆ ಹೇಳಿ ಯೆಹೋಶಾಫಾತನಿಗೆ ಹೇಳ್ತಾರೆ, ನೀನು ಹೀಗೆ ಮಾಡು. ಅವ್ರು ಹೋಗಿ ನಿಂತ್ಕೊಂಡ್ರಂತೆ. ನೋಡಿ, ಮುಂದೆ ವಾಕ್ಯ ನಾನು ಓದ್ತೀನಿ. ಅವರು ಮರುದಿನ ಬೆಳಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಶಾಫಾತನು ನಿಂತು ಅವರಿಗೆ, ಯಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ, ಯೆಹೋವನಲ್ಲಿ ಭರವಸೆ ಬಿಡಿರಿ, ಆಗ ಸುರಕ್ಷಿತವಾಗಿ ಇರುವಿರಿ. ಆತನು ಪ್ರವಾದಿಗಳನ್ನು ನಂಬಿರಿ, ಆಗ ಸರ್ವಾಧಿಕಾರವಾಗಿರುವಂತೆ ಹೇಳಿದನು, ಸಾರ್ಥಕವಾಗಿರುವಿರಿ ಎಂದು ಹೇಳಿದನು. ಆಮೇಲೆ ಅವನು ಜನರನ್ನು ಸಮಿತಿಯಿಂದ ಯಹೂದ್ಯರು ಎನಿಸಿಕೊಳ್ಳುವ ಗಾನ ಮಾಡುವವರಿಗಾಗಿ ಕೆಲವರನ್ನು ಆರಿಸಿಕೊಂಡರು. ಹಲ್ಲೆಲೂಯಾ. ಯುದ್ಧಕ್ಕೆ ಹೋಗೋದು ಚಾಟಿ ಹಿಡಿದು, ಕತ್ತಿ ಹಿಡಿದು, ಈಟಿ ಹಿಡಿದು ಹೋಗೋದು. ನೋಡಿ, ಇಲ್ಲಿ ಯಾರು ಕರೀತಾ ಇದ್ದಾರೆ ಅಂತ ಹೇಳಿದ್ರೆ 20ನೇ ವಾಕ್ಯದಲ್ಲಿ, ಯೆಹೋವನಲ್ಲಿ ಭರವಸೆ ಬಿಡಿರಿ, ಆಗ ಸುರಕ್ಷಿತರಾಗಿರುವಿರಿ, ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕವಾಗಿರುವಿರಿ ಎಂದು ಹೇಳಿದನು. ಆಮೇಲೆ ಅವನು ಜನರನ್ನು ಸಮಿತಿಯಿಂದ ಯೆಹೋವನಿಗೋಸ್ಕರ ಗಾನ ಮಾಡುವನಾಗಿ ಕೆಲವರನ್ನು ಆರಿಸಿ ಅವರಿಗೆ ಪರಿಶುದ್ಧ ಎಂಬ ಭೂಷಣವೊಂದು. ಹಲ್ಲೆಲೂಯಾ. ಆ ಯುದ್ಧಕ್ಕೆ ಏನ್ ಮಾಡಕ್ಕೆ ಯಾರು ಕರೆದಂತೆ? ಹಾಡಾಡೋರನ್ನು ಕರೆದು ಅವರಿಗೆ ಪರಿಶುದ್ಧ ಎಂಬ ಭೂಷಣ. ಇವತ್ತು ಯಾವುದೋ ಭೂಷಣ ಅದಲ್ಲ, ಆ ಭೂಷಣ ಅಲ್ಲ. ನೋಡಿ, ಅಲ್ಲಿ ವಾಕ್ಯದೆ ಪರಿಶುದ್ಧ ಎಂಬ ಭೂಷಣ. ತನ್ನ ತಲೆಯಿಂದ ಹಿಡಿದು ಕಾಲವರೆಗೂ ಅವನು ಪರಿಶುದ್ಧವಾಗಿರಬೇಕು. ಅವನೇ ಜಯಿಸಕ್ಕೆ ಸಾಧ್ಯ. ಅವನು ನಿಂತ್ಕೊಂಡ್ರು ಅವನು ಜಯಿಸ್ತಾನೆ. ಹಲ್ಲೆಲೂಯಾ. ಪಾಪ ಮಾಡಿ ಹೋಗಿ ನಿಂತ್ಕೊಂಡ್ರೆ ಅವನು ಏನಾಗ್ತಾನೆ? ಸಂಘರ್ಷಪಡುತ್ತಾನೆ. ಪ್ರಿಯರಾದವರೇ, ಅಲ್ಲಿ ಎಲ್ಲರಲ್ಲಿ ವಾಕ್ಯ ಹೇಳ್ತದೆ, ಆ ಭೂಷಣದಿಂದ, ನೋಡಿ ವಾಕ್ಯ ಹೇಳ್ತದೆ, ಸಾರ್ಥಕವಾಗುವಿರಿ. ಆ ಗಾನ ಮಾಡುವವರಿಗಾಗಿ ಕೆಲವರು ಆರಿಸಿಕೊಂಡು ಅವರಿಗೆ ಪರಿಶುದ್ಧ ಎಂಬ ಭೂಷಣ ಒಡನೆ ಬಟ್ಟೆಯ ಮುಂದೆ
ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞ ಸ್ತುತಿ ಮಾಡಿರಿ. ದೇವರಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಗಾನ ಮಾಡಿರಿ, ಎರಡನೇದು ಸ್ತುತಿ ಮಾಡಿರಿ. ಅದಕ್ಕೆ ನಮ್ಮ ಸ್ತುತಿ ಆರಾಧನೆ. ಹಲ್ಲೆಲೂಯಾ. ಒಂದು ಗಾನ ಮಾಡಿರಿ, ಎರಡನೇದು ಸ್ತುತಿ ಮಾಡಿರಿ, ಕೃತಜ್ಞನ ಸ್ತುತಿ ಮಾಡಿರಿ. ಆತನ ಕೃಪೆಯು ಶಾಶ್ವತವಾಗಿರುವುದೆಂದು ಭಜಿಸಿರಿ ಎಂಬುದಕ್ಕಾಗಿ ಆಜ್ಞಾಪಿಸಿದನು. ಯಾರು? ರಾಜ. ಹಲ್ಲೆಲೂಯಾ. ಏನಂದ್ರೆ ಆತನ ಕೃಪೆಯು ಶಾಶ್ವತವಾಗಿರುವುದೆಂದು ಭಜಿಸಿರಿ ಅಂದ್ರೆ ಭಜನೆ ಮಾಡಿ. ಭಜನೆ ಅಂತ ಹೇಳಿದ್ರೆ ಮ್ಯೂಸಿಕ್ ಅಂತ ಹಿಡಿದು ಡೋಲು ತಬೆಲ್ಲ ಇಟ್ಕೊಂಡು ಏನ್ ಮಾಡಿ ಭಜಿಸಿರಿ. ಹಲ್ಲೆಲೂಯಾ. ಆ ಭಜನೆ ಮಾಡುವಾಗ ಒಂದು ಹಾಡಾಡೋ ಕರೆಸಿ ಅವನ್ ಏನ್ ಮಾಡಿ ದೇವರ ಕೃಪೆಯು ಶಾಶ್ವತ ಅಂತ ಹೇಳಿ ಭಜಿಸಿರಿ ಎಂದು ಆಜ್ಞೆ ಮಾಡಿದಂತೆ. ಹೋಗಿ ಮಾಡಿದೆ ಅಂತ ಹೇಳಿಲ್ಲ, ಆಜ್ಞೆ ನೀವು ಮಾಡಲೇಬೇಕು. ಯಾಕೆಂದ್ರೆ ಅವ್ರಿಗೊಂದು ದೊಡ್ಡ ಹೋರಾಟ, ಯುದ್ಧ ಮಾಡುವಂತ ಸಮಯ. ಅದಕ್ಕೆ ಆಜ್ಞೆ ಮಾಡಿದ್ರೆ ನೀವು ಹೋಗಿ ದೇವರನ್ನು ಏನ್ ಮಾಡಿ ಆರಾಧನೆ ಮಾಡಿ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇರಾದವರೇ, ಅವ್ರು ಮಾಡಿದ ನಂತರ ನಡೆದ ಕಾರ್ಯವೇ ಬೇರಾದಿ. ಅವ್ರು ಮಾಡಿದ ಮೇಲೆ ಸ್ತುತಿ ಆರಾಧನೆ ಮಾಡಿದ ಮೇಲೆ ಕಾರ್ಯವೇ ಬೇರೆ ಆಯಿತು. ಪ್ರಿಯ ದೇವರ ಜನವೇ, ಅದಕ್ಕೆ ಹೇಳ್ತೀನಿ, ಆರಾಧನೆಯಲ್ಲಿ ಲಾಭವಿದೆ. ನೀವು ಅನ್ಕೋಬಹುದು ಆರಾಧನೆ ಏನು ಲಾಭ ಇಲ್ಲ ಅಂತ. ಹಲ್ಲೆಲೂಯಾ. ಆರಾಧನೆಯಲ್ಲಿ ಲಾಭವಿದೆ. ಹಲ್ಲೆಲೂಯಾ. ಆರಾಧನೆ ನಮಗೆ ಸಂತೋಷ ಇದೆ, ಆರಾಧನೆ ನಮಗೆ ಸಮಾಧಾನವಿದೆ. ಅವಾಗೆ ಅವ್ನು ಹೇಳಿದನು, ಹೋಗಿ ಏನ್ ಮಾಡಿ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಸ್ತುತಿ ಮಾಡಲಿಕ್ಕೆ ಆರಂಭವಾದಾಗ ನೋಡಿ, ನೀವು ಅಲ್ಲಿ 22 ವಾಕ್ಯದು ಅವರು ಉತ್ಸಾಹ ಧ್ವನಿಗಳಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು. ಅವ್ರು ಹೇಳಿದ ರೀತಿಯಲ್ಲಿ ಜನರು ಏನಾದ್ರು ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರು, ಮೋವಾಬಿಯರು, ಸೇರ್ಯರು, ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹಂಚು ಹಾಕುವ ಇರಿಸಿದ ಅಮ್ಮೋನಿಯರು, ಮೋವಾಬಿಯರು, ಸೇರ್ಯರು ಪರ್ವತದಾದರ ಮೇಲೆ ಬಿದ್ದು ಅವರನ್ನು ಪರಿಪೂರ್ಣವಾಗಿ ಸಂಹರಿಸಿದರು. ಯಾರಾದರೆ ಯುದ್ಧ ಯಾರದು? ನಿಮ್ಮದಲ್ಲ. ಯುದ್ಧ ನಿಮ್ಮದಲ್ಲ. ಬ್ಯಾಟಲ್ ಇಸ್ ನಾಟ್ ಯುವರ್ಸ್. ಯುದ್ಧ ನಿಮ್ಮದಲ್ಲ, ಯುದ್ಧ ಕರ್ತನದು. ಆದರೆ ಕರ್ತನದ ಯುದ್ಧ ಆದರೆ ನೀವು ಮಾಡುವಂತ ಕಾರ್ಯ ದೇವರು ಬೈಬಲ್ ಬರೆದಿದೆ, ಸತ್ಯದಲ್ಲಿ ಬರೆದಿದೆ. ನೀವು ಏನ್ ಮಾಡಬೇಕು? ಹಾಡೋರನ್ನು ಕರೆಯಬೇಕು, ಕೀರ್ತಿಸಬೇಕು. ಅವಾಗ ಹೇಳಿದ ಕೂಡಲೇ, ರಾಜ ಹೇಳಿದ ಕೂಡಲೇ ಇಸ್ರಾಯೇಲ್ ಜನಗಳು, ಯೆರೂಸಲೇಮ್ ಜನಗಳು, ಯಹೂದ್ಯರು ಏನ್ ಮಾಡಿದ್ರೆ ಸ್ತುತಿ ಮಾಡಲು ಆರಂಭಿಸಿದಾಗ ದೇವರು ಎದ್ದರಂತೆ. ನಾವು ಎಲ್ಲಿದೆ ಗೊತ್ತಾ? ನೀವು ಸ್ತುತಿ ಮಾಡುವಾಗ ನಿಮಗೆ ವಿರೋಧವಾಗಿರುವಂತಹ ಯಾವುದೇ ಹೋರಾಟ ಇರಲಿ. ಬೇರಾದವರೇ, ಇವತ್ತು ನಾವು ತುಂಬಾ ಸುರಕ್ಷಿತವಾಗಿ ಕಾರಲ್ಲಿ ಹೋಗ್ತೀವಿ, ಬಸ್ಸಲ್ಲಿ ಹೋಗ್ತೀವಿ, ಬೈಕಲ್ಲಿ ಹೋಗ್ತೀವಿ. ಆದ್ರೆ ಅವತ್ತು ಯಾವ ಸುರಕ್ಷಿತನೂ ಇಲ್ಲ. ಕತ್ತಿಗೆ ಬೀಸಿದ್ರೆ ಅವನು ಕೊಲೆ ಆಗ್ತಾನೆ, ನಾವು ಸಾಯಲ್ಪಡ್ತಾನೆ. ಅದು ಈಗಿನ ಕಾಲದಲ್ಲಿ ದೇವರು ನಮ್ಗೆ ಸುರಕ್ಷತೆಯನ್ನು ಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ನಾವು ಸ್ತುತಿಸಬೇಕಾದ ದೇವರನ್ನು ನೋಡಿ, ದೇವರು ಏನ್ ಮಾಡಿದ್ರಂತೆ, ಎಲ್ಲರನ್ನು ಸಂಘರ್ಷಿಸಿದನು. ಅವರು ಮುಗಿಸಿಬಿಟ್ಟ ಮೇಲೆ ತಾವು ಒಬ್ಬರೊಬ್ಬರಾಗಿ ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಯಹೂದ್ಯರು ಅರಣ್ಯದಲ್ಲಿ ಬುರುಜುಗಳನ್ನು ಬಂದು ಸಮೂಹವಿಲ್ಲದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳನ್ನು ಹೊರತಾಗಿ ಜೀವದಿಂದ ಇರುವವರು ಯಾರೂ ಕಾಣಿಸಲಿಲ್ಲ. ಸ್ತುತಿ ಎಂತ ದೊಡ್ಡ ಸೈನ್ಯವನ್ನು ನಿರ್ಮೂಲ ಮಾಡಿಬಿಡುತ್ತದೆ. ನಿಮಗೆ ನಂಬಿಕೆ ಇದೆಯಾ? ಸ್ತುತಿ ಮೇಲೆ ನಂಬಿಕೆ ಇದೆಯಾ? ಆರಾಧನೆ ಮೇಲೆ ನಂಬಿಕೆ ಇದೆಯಾ? ಎಂತ ದೊಡ್ಡ ಸೈನ್ಯ. ಇವರು ಭಯಬಿದ್ದು ಏನ್ ಮಾಡ್ತಾರೆ, ಹೋಗಿ ನೋಡ್ತಾರೆ, ಅಲ್ಲಿ ಯಾರು ಜೀವಂತವಾಗಿ ಇರೋದಿಲ್ಲ. ಎಲ್ಲರೂ ದೇವ್ರು ಏನ್ ಮಾಡಿದ್ರು, ಮುಗಿಸಿಬಿಟ್ರು. ಎಲ್ಲರೂ ಮುಗಿಸಾದ್ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಯಾರು ಜೀವಂತವಾಗಿ ಇಲ್ಲ. ಜೀವಂತವಾಗಿ ಇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಾದವರೇ, ಆರಾಧನೆ ಎಂಬುದು ನಮಗೆ ಜಯ ತರುವಂಥದ್ದು. ಇಟ್ ವಿಲ್ ಗೆಟ್ ವಿಕ್ಟರಿ ಫಾರ್ ಯುವರ್ ಲೈಫ್. ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಸೇವೆಯಲ್ಲಿ ಜಯ ಬರುವಂಥದ್ದು. ಒಂದು ಗೀತೆಯನ್ನು ಹಾಡಿ ದೇವರು ನಾವು ಮಹಿಮೆ ಪಡಿಸಿಕೊಳ್ಳೋಣ. ಒಂದು ಆರಾಧನೆ ಸಮಯವಾಗಿದೆ. ಆರಾಧನೆ ಸಮಯ. ಈ ಆರಾಧನೆ ಸಮಯದಲ್ಲಿ ನೋಡಿ, ದೇವರು ಏನ್ ಮಾಡಿದ್ರೆ ಸಂಘರ್ಷಿಸುತ್ತೆ. ಈ ಗೀತೆಯನ್ನು ಹಾಡಿದ ಮೇಲೆ 2 ವಾಕ್ಯಗಳನ್ನು ಓದಿ ನಾವು ಏನು ಮಾಡೋಣ, ಮುಗಿಸಿಕೊಳ್ಳೋಣ. 2 ವಾಕ್ಯಗಳು ಬರೆಯಲ್ಪಟ್ಟಿದೆ. ಅವರು ಬಂದು ಸಂಘರ್ಷಿಸಿದಾಗ ಹಲ್ಲೆಲೂಯಾ, ಅವ್ರು ಏನ್ ಮಾಡಿದ್ರಂತೆ, ಯಾರು ಬದುಕಿರಲಿಲ್ಲ, ಹೆಣಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವಂತೆ. ಹಲ್ಲೆಲೂಯಾ. ಯಾಶೋಗಾರನ ಜನರಿಗೆ ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು
ಅವನ ದ್ರವ್ಯಗಳನ್ನು ಶ್ರೇಷ್ಠವಾದ ಇವುಗಳನ್ನು ರಾಶಿ ರಾಶಿಗೆ ಸಿಕ್ಕವು. ಅವನು ಹೊರಲಾರದಷ್ಟು ಸೋಲುಕೊಂಡವರ ಕೇಳಿ ಬಲಿಗಳು ಹೆಚ್ಚಾಗಿದ್ದರಿಂದ ಅವನು 3 ದಿನವರೆಗೂ ಕೂಡಿಸುತ್ತಿದ್ದರು. ಹಲ್ಲೆಲೂಯಾ. ಹೆಣಗಳು ಬಿದ್ದಿದೆ. ಹೆಣಗಳನ್ನು ನೋಡಕ್ ಹೋದಾಗ ಅಲ್ಲಿ ಯಾರು ಬದುಕಿಲ್ಲ. ಅಂದ್ರೆ ಹೆಣಗಳು ಬಿದ್ದರೆ ಏನ್ ಸಿಕ್ಕಿದೆ ಅವರಿಗೆ? ರಾಶಿ ರಾಶಿಯಾಗಿ ಒಡವೆಗಳು ಅದು ಇದು. 3 ದಿವಸ ಆಯ್ತಂತೆ ಅದನ್ನು ಕೂಡಿಸಕ್ಕೆ. ಅಷ್ಟು ರಾಶಿ ರಾಶಿಯಾಗಿ ಇದ್ದಂತ ಆ ಒಡವೆಗಳನ್ನು ಏನ್ ಮಾಡಿದ್ರು? ಯಾಷಾಗಾತನು ತನ್ನ ಜನಗಳ ಕರ್ಕೊಂಡೋಗಿ ಕೂಡಿಸಿದರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಯುದ್ಧದಲ್ಲಿ ಸುಮ್ಮನೆ ಇದ್ದರು, 2ನೇದು ಜಯ ಸಿಕ್ತು, 3ನೇದು ವಸ್ತ್ರಗಳು ಸಿಕ್ತು, ಅವರಿಗೆ ಒಡವೆಗಳು ಸಿಕ್ತು. ಹಲ್ಲೆಲೂಯಾ. ಪ್ರಿಯರಾದವರೇ, ಆರಾಧನೆಯಲ್ಲಿ ದೇವರದ್ದು ದೇವರನ್ನು ಕೊಡುತ್ತಾರೆ. ಅಕ್ಕಿದ್ದೇನೆ ಹಾಡಿ ದೇವರ ನಾಮನ ಮಹಿಮೆ ಪಡಿಸೋಣ. ಆರಾಧನೆ ಮಾಡುವೆವು, ಕೈ ಎತ್ತಿ ಆರಾಧಿಸುವೆವು. ಹಲ್ಲೆಲೂಯಾ. ಪ್ರಿಯರಾದ ದೇವರ ಜನರೇ, ನಾವು ಆರಾಧನೆ ಮಾಡುವಾಗ, ಕೀರ್ತಿಸುವಾಗ, ಸ್ತೋತ್ರಗಳು ಸಲ್ಲಿಸುವಾಗ, ಆರಾಧನೆ ಮಾಡುವಾಗ ಖಂಡಿತವಾಗಿ ದೇವರು ನಮಗೆ ಏನ್ ಮಾಡ್ತಾರೆ? ನಮಗೂ ಜಯವನ್ನು ಕೊಡುತ್ತಾರೆ. ವಿಶ್ವಾಸ ನಿಮಗೆ ಇದೆಯಾ? ಹಲ್ಲೆಲೂಯಾ. ನಿಮಗೆ ವಿಶ್ವಾಸ ಇದೆಯಾ? ದೇವರು ನಿಮಗೆ ಜಯ ಕೊಡುತ್ತಾರೆ. ಯು ವಿಲ್ ಗಿವ್ ವಿಕ್ಟರಿ. ಜಯ ಕೊಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೀತೆಯನ್ನು ಹಾಡಿ ದೇವರು ನಾಮನ್ನು ಮಹಿಮೆ ಪಡಿಸೋಣ. ಒಂದು ಆರಾಧನೆ ಹಾಡಾಗಿದೆ. ಇದ್ದವರು ಕಣ್ಣುಗಳು ಮುಚ್ಚಿಕೊಳ್ಳಿರಿ. ಪ್ರಿಯರಾದವರೇ, ಒಂದು ವಿಶೇಷವಾದ ಆರಾಧನೆ ಸಮಯವಾಗಿದೆ. ಆರಾಧನೆ ಮಾಡುವೆವು, ಕೈಯೆತ್ತಿ ಆರಾಧಿಸುವೆ. ಆರಾಧನೆ ಮಾಡುವೆವು, ನನ್ನ ಕೈ ಎತ್ತಿ ಆರಾಧಿಸುವೆ. ಪರಿಶುದ್ಧ, ನೀವು ಪರಿಶುದ್ಧ, ಪರಿಶುದ್ಧ, ನೀವೇ ಪರಿಶುದ್ಧನೇ. ಪರಿಶುದ್ಧ, ನೀವೇ ಪರಿಶುದ್ಧ, ಪರಿಶುದ್ಧ, ನೀವೇ ಪರಿಶುದ್ಧನೇ. ಹಲ್ಲೆಲೂಯಾ,
ಕಾರ್ಯಗಳಾಗಲಿ, ಯುದ್ಧಗಳಾಗಿರಲಿ, ಹೋರಾಟಗಳಾಗಿರಲಿ, ದೇವರ ಆಟ ಮಂತ್ರದ ಶಕ್ತಿಗಳಾಗಿರಲಿ, ಕಾಯಿಲೆಗಳಾಗಿರಲಿ, ಎಲ್ಲವೂ ಯೇಸುವಿನ ನಾಮದಲ್ಲಿ ನೀಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಅಲ್ಲಿ ಈ ವಾಕ್ಯವನ್ನು ಹೇಳಿ ಮುಗಿಸಿಕೊಳ್ಳೋಣ ಪ್ರಿಯರಾದವರೇ. ಆ ಕೊನೆ ಗೀತೆ ಒಂದು ಹಾಡು ನಾವು ಹಾಡಿದ್ವಿ, ನನ್ನನ್ನು ಆಳುವವರು ನೀವಲ್ಲವೇ. ನೋಡಿ, ಯುದ್ಧಕ್ಕೆ ಹೋದಾಗ ಆಳ್ವಿಕೆ ಮಾಡದವರು ಆ ರಾಜ ಅಲ್ಲ, ಆಳುವವರು ಯಾರಾಗಿದ್ದರು? ಕರ್ತನಾದ ದೇವರಾಗಿದ್ದರು. ನೋಡಿ 26ನೇ ವಾಕ್ಯ, 4ನೆಯ ದಿನದಲ್ಲಿ ಬರಾಕ ತಗ್ಗಿನಲ್ಲಿ ಕೂಡಿ ಬಂದರು. ಅವರು ಅಲ್ಲಿ ಯೆಹೋವನನ್ನು ಸ್ತುತಿಸುವುದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಬರಾಕ ತಗ್ಗು ಎಂಬ ಹೆಸರಾಯಿತು. 3 ದಿವಸಗಳಲ್ಲಿ ಬಂದು ಹೆಣಗಳನ್ನು ನೋಡುವಾಗ ರಾಶಿ ರಾಶಿಯಾಗಿ ಹೆಣಗಳು ಬಿದ್ದಿದ್ದವು. ಅವರ ಬಂದು ವಸ್ತ್ರಗಳು, ಚಿನ್ನದ ಒಡವೆಗಳು ಅವೆಲ್ಲ ಬಂದು ಕೂಡಿಸಕ್ಕೆ 3 ದಿವಸ ಆಯಿತು, 3 days. ಆ 3 ದಿವಸ ಆದ ನಂತರ 4ನೇ ದಿವಸದಲ್ಲಿ ಅವರು ಬರಾಕ ಎಂಬ ಒಂದು ತಗ್ಗಿಗೆ ಬಂದರು. 4ನೇ ದಿವಸ, 4th day. ಯಾಕಂದ್ರೆ 3 ದಿವಸ ಬೇಕಾಯ್ತು ಅವೆಲ್ಲ ಕೂಡಿ ಎಲ್ಲ ಬಂದು ತೆಗೆದುಕೊಂಡು ಬರುವುದಕ್ಕೆ. ಅಷ್ಟು ರಾಶಿ ರಾಶಿಯಾಗಿ ಸಿಕ್ಕಿತ್ತು. ಒಂದು ಇವರು ಹೋದ ಯುದ್ಧಕ್ಕೆ ಸುಮ್ಮನೆ, 2ನೇದು ಮಾಡಿದ್ದು ಸ್ತುತಿ ಸ್ತೋತ್ರ ಗಾನಗಳು, 3ನೇದು ದೇವರು ಅವರ ವಿರೋಧಿಗಳನ್ನು ಸಂಘಟಿಸಿದರು. 4ನೇ ಲಾಭ ಏನಂತ ಹೇಳಿದ್ರೆ, ಲಾಭನ ಹೇಳಿದ ಗೊತ್ತಾ ನಿಮಗೆ? ಆರಾಧನೆ ಮಾಡಿದ ಲಾಭ ಏನಂತ? ಹಲ್ಲೆಲೂಯಾ. ಅವ್ರು ಬಿಟ್ಟೋದ ಎಲ್ಲ ವಸ್ತುಗಳು ಯಾರಿಗೆ ಸಿಕ್ತು? ಯಾಷಾಫಾತನಿಗೆ ಸಿಕ್ತು. ಪ್ರಿಯರಾದವರೇ, ಯಾಕೆ ಗೊತ್ತಾ? ಆತನು ದೇವರನ್ನು ಮುಂದಿಟ್ಟನು. ದೇವರು, ನೀವು ಮುಂದೆ ಹೋಗಿ, ನಾನು ಹಿಂದೆ ಬರುತ್ತೇನೆ. ಯುದ್ಧ ಮಾಡಿದ್ದು ದೇವರು, ಜಯ ಹೊಂದಿಕೊಂಡವರು ಇವರು. ಹಲ್ಲೆಲೂಯಾ. ಅದಕ್ಕೆ ಆರಾಧನೆಯಲ್ಲಿ ಲಾಭವಿದೆ. ವಿ ಹ್ಯಾವ್ ಅಡ್ವಾಂಟೇಜ್ ಇನ್ ದ ವರ್ಷಿಪ್. ಅಲ್ಲಿ ಲಾಭ ಏನು ಗೊತ್ತಾ? ನೋಡಿ, ದೇವರು ಕೊಡುವಂತ ಆಶೀರ್ವಾದ ಇವೆ. ಒಂದು ಜಯ ಕೊಟ್ಟರು, ಒಂದು ಅವ್ರು ಮುಂದೆ ಹೋದ್ರು, ಜಯ ಕೊಟ್ಟರು. ಪ್ರಿಯರಾದವರೇ, ಅದು ಸಾಲದಾಗಿ ಅವರು ಐಶ್ವರ್ಯಗಳಿಂದ, ಹಣಗಳಿಂದ ಏನ್ ಮಾಡಿದ? ದೇವರು ಅವರಿಗೆ ಆಶೀರ್ವದಿಸಿದರು. ಯಾರು? ದುಷ್ಟನ ಕಡೆಯಿಂದ ಏನ್ ಮಾಡೋದು? ಎಲ್ಲ ಸಂಘಟಿಸಿದ್ರು. ಆ ಬಿಟ್ಟೋದಂತ ಆ ವಸ್ತುಗಳು, ಆ ಒಡವೆಗಳು 3 ದಿವಸ ಕೂಡಿಸಿ 4ನೇ ದಿವಸದಲ್ಲಿ ಏನ್ ಮಾಡ್ತಾರಂತೆ? ಮತ್ತೆ ಬರಾಕ ಎಂಬ ತಗ್ಗಿಗೆ ಬರುತ್ತಾರೆ. ತಗ್ಗು ಹಲ್ಲೆಲೂಯಾ. ಅಲ್ಲಿ ಬಂದು ಮತ್ತೆ ದೇವ್ರು ಏನ್ ಮಾಡ್ತಾರೆ? ಸುಮ್ಮನಿರ್ಲಿಲ್ಲ ಅವರು. ನೋಡಿ, ಒಂದು ಯುದ್ಧಕ್ಕೆ ಮುಂಚೆ ಹಾಡಾಡಿದ್ರು, ಜಯ ಸಿಕ್ತು, ದೇವ್ರು ಸಂಘಟಿಸಿದ್ರು. ಯುದ್ಧ ಆದ ನಂತರ ದೇವರು ಮಾಡಿದ ಉಪಕಾರಗಳನ್ನು ನೋಡಿ. ಉಪಕಾರ ಏನ್ ಗೊತ್ತಾ? ನೋಡಿ, ವಾಕ್ಯ ಹೇಳ್ಬಿಡ್ತಾರೆ. ವಾಕ್ಯ ಅವರು ಬಂದು 3 ದಿನದವರೆಗೂ ಏನ್ ಮಾಡುತ್ತೆ? ಆ ಸುಲಿಗೆ ಮಾಡಿದಂತ ಆ ವಸ್ತುಗಳನ್ನು ಸೇರಿಸಿ ಶ್ರೇಷ್ಠವಾದ ಇವುಗಳನ್ನು ರಾಶಿ ಒಡವೆಗಳು, ವಸ್ತ್ರಗಳು ರಾಶಿಯಾಗಿ 3 ದಿವಸಗಳು ಕೂಡಿಸಿ, ಹಲ್ಲೆಲೂಯಾ, ಅದನ್ನು ಬಂದು ದೇವರು ಅವ್ರಿಗೆ ಏನ್ ಮಾಡಿದ್ರು? ಸುಲಿಗೆ ಮಾಡಕ್ಕೆ ಬಿಟ್ಟು ಕೊಟ್ಟರು. ಹೋಗಿ ನೀವು ತಕೊಳ್ಳಿ ಅಂತ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಬರಾಕ ತಗ್ಗಿಗೆ ಬಂದು ಅಲ್ಲಿ ಏನ್ ಮಾಡಿದ್ರು? ಮಲಗಿಲ್ಲ, ದೇವರು ಮರ್ತಿಲ್ಲ. ಏನ್ ಮಾಡಿದ್ರು? 4ನೇ ದಿನದಲ್ಲಿ ಬರಾಕ ತಗ್ಗಿನಲ್ಲಿ ಕೂಡಿ ಬಂದರು. ಅವರು ಅಲ್ಲಿ ಯೆಹೋವನನ್ನು ಸ್ತುತಿಸುವುದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಬರಾಕ ಎಂಬ ಹೆಸರಾಯಿತು. ಇವತ್ತು ಕೂಡ ಆ ಹೆಸರಿಗೆ ಬರಾಕ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರಾದವರೇ, ದೇವರು ಯಾರು ಜಯ ಕೊಟ್ಟು? ಯಹೂದ್ಯರಿಗೂ, ಇಸ್ರಾಯೇಲ್ ಜನಗಳಿಗೂ, ಯೆರೂಸಲೇಮ್ ಉಳ್ಳವರಿಗೂ ಜಯತೆ ಕೊಟ್ಟರು. ಹಲ್ಲೆಲೂಯಾ. ಕಾರಣ ಅಂತ ಅವರು ಗೆದ್ದದ ಮೇಲೆ ಕೂಡ ದೇವರು ಮರೆಯಲಿಲ್ಲ. ಇವತ್ತು ಕೆಲವು ಆಶೀರ್ವಾದ ಬಂದ ಮೇಲೆ ಮರೆತುಬಿಡ್ತಾರೆ. ಮರೆಯಬಾರದು. ಆಶೀರ್ವಾದ ಬಂದ ನಂತರ ಇನ್ನೂ ಹೆಚ್ಚಾಗಿ ಸ್ತುತಿಸಬೇಕು. ಅವಾಗೆ ಬರಾಕ ತಗ್ಗಂಬುದಾಯಿತು. ನೀವಾಗ 22ನೇ ವಾಕ್ಯ ಓದಿದರೆ, ಆಮೇಲೆ ಯಹೂದ್ಯರು ಯೆರೂಸಲೇಮಿನವರನ್ನು ಅವರ ಮುಂಗಡೆಯಲ್ಲಿ ಯೋಷಾಫಾತನು ಯೆಹೋವನು ತಮಗೆ ಶತ್ರುವಿನ ಮೇಲೆ ಜಯವನ್ನು ಅನುಗ್ರಹಿಸಿದ್ರಿಂದ ಜಯಘೋಷ ಮಾಡುತ್ತಾ ಯೆರೂಸಲೇಮಿನಲ್ಲಿ ಹಿಂದಿರುಗಿದನು. ಅವರು ಸುರಮಂಡಲ, ಕಿನ್ನರಿ, ತುತ್ತೂರಿ ಇವುಗಳಿಂದ ಯೆರೂಸಲೇಮಿನಲ್ಲಿ ಇರುವ ಯೆಹೋವನ ಆಲಯಕ್ಕೆ ಬಂದರು. ಎಷ್ಟು ಸರಿ ಸ್ತುತಿಸಿದ್ರು? ನಾವು ಒಂದು ಸರಿ ಆರಾಧನೆ ಮಾಡೋದಕ್ಕೆ ಸೋತು ಹೋಗ್ತೀವಿ. ಇವರು ಯುದ್ಧಕ್ಕೆ ಹೋದಾಗ ಸ್ತುತಿ, ಯುದ್ಧ ಜಯಿಸಾದ ಮೇಲೆ ಆಶೀರ್ವಾದಕ್ಕಾಗಿ ಮತ್ತೆ ಸ್ತುತಿ. ಆಯ್ತಾ? ಅವೆಲ್ಲ ಹೊತ್ಕೊಂಡ್ರು, ಎಲ್ಲ ಬ್ಯಾಗ್ಗಳು ಎಲ್ಲ ಹೊತ್ಕೊಂಡ್ರು, ರಾಶಿ ಹೊತ್ಕೊಂಡ್ರು. ಮತ್ತೆ ಎಲ್ಲಿಗೆ ಬರ್ತಾರೆ? ದೇವರು ಯಾಷಾಫಾತ್ ಅರಸನಿಗೆ ಜಯ ಕೊಟ್ಟರು ಅಂತ ಹೇಳಿ ಯೆರೂಸಲೇಮ್ ಪೂರ್ತಿ ಏನ್ ಮಾಡೋದಂತೆ? ಸುಮ್ಮನೆ ಬರಲಿಲ್ಲ. ತಗೊಳ್ಳಿ ಅಂತ ಹೇಳಿ ಅಲ್ಲ, ಹಾಗೆ ಬರಲಿಲ್ಲ. ನೋಡಿ, ಬಂದಿರೋದು ವಿಧ ಬೇರೆ ಇದೆ. ಅಲ್ಲಿ ಹೇಳ್ತದೆ, ಆಮೇಲೆ ಯಹೂದ್ಯರು ಯೆರೂಸಲೇಮಿನವರು ಅವರ ಮುಂಗಡೆಯಲ್ಲಿ ಯೋಷಾಫಾತನನ್ನು ಯೆಹೋವನು ತಮ್ಮ ಶತ್ರುಗಳ ಮೇಲೆ ಜಯವನ್ನು ಅನುಗ್ರಹಿಸಿದೆನೆಂದು ಜಯಘೋಷ ಮಾಡುತ್ತಾ ಯೆರೂಸಲೇಮಿಗೆ ಹಿಂದಿರುಗಿದರು. ಅವರು ಸುರಮಂಡಳು, ಕಿನ್ನರಿ, ತುತ್ತೂರಿಗಳು
ಗೊತ್ತಾ? ದೇವರು ಮಾಡಿದ ಉಪಕಾರ, ದೇವರು ಮಾಡಿದ ಸಹಾಯ, ಶತ್ರುಗಳಿಂದ ಜಯ ಕೊಟ್ಟಂತ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಎಲ್ಲಿಗೆ ಬಂದರು? ಮತ್ತೆ ದೇವರ ಮನೆಗೆ ಬಂದರು. ಇದು ನಾವು ದೇವರ ಮನೆಗೆ ಬರ್ತೀವಾ? ಕೆಲವರು ಬರುವುದಿಲ್ಲ. ದೇವರು ಮಾಡಿದ ಸಹಾಯಗಳನ್ನು ಬಂದು ಎಲ್ಲಿ ಹೇಳಬೇಕು? ದೇವರ ಮನೆಯಲ್ಲಿ ಬಂದು ಹೇಳಬೇಕು. ಒಂದು ಯುದ್ಧಕ್ಕೆ ಹೋದಾಗ ಒಂದು ಸ್ತುತಿ, ದೇವರು ಸಂಘರಿಸಿದ್ರು. ಆಮೇಲೆ ದೇವರು ರಾಶಿಗೆ ಕೊಟ್ಟಂತ ವಸ್ತುಗಳಿಗೆ ಆಮೇಲೆ ಒಂದು ಸ್ತುತಿ, ಆಮೇಲೆ ಯೆರೂಸಲೇಮಿಗೆ ಬಂದು ದೇವರ ಮನೆಯಲ್ಲಿ ಮಾಡುತ್ತಾ ಸ್ತುತಿಯೊಂದನೇ ದೇವರ ಮನೆಗೆ ಬಂದರಂತೆ. ಸ್ತುತಿಯೊಂದಿಗೆ ನೋಡಿ ವಾಕ್ಯವಿದೆ. ಯೆರೂಸಲೇಮಿನ ಇರುವ ಯೆಹೋವನ ಆಲಯಕ್ಕೆ ಬಂದರು. ಹೇಗೆ ಬಂದರು? ಅವರು ಸೂರಮಂಡಲವನ್ನು, ಕಿನ್ನರಿಗಳನ್ನು, ತುತ್ತೂರಿಗಳನ್ನು ಇವುಗಳ ಒಡನೆ ಯೆರೂಸಲೇಮಿನಲ್ಲಿ ಇರುವ ಯೆಹೋವನ ಆಲಯಕ್ಕೆ ಬಂದರು. ಅಂದ್ರೆ ದೇವರ ಮನೆಗೆ ಬಂದು ಸ್ತುತಿ ಸ್ತೋತ್ರ ಸಲ್ಲಿಸುವ ದೇವರ ಮನೆಗೆ ಬಂದರಂತೆ. ಹಲ್ಲೆಲೂಯಾ. ಎಂತ ವಾಕ್ಯ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರಾದವರೇ, ದೇವರು ನಮಗೆ ಜಯ ಕೊಟ್ಟಿದ್ದಾರೆ ಅನ್ನೋದು ನಾವು ಮಾಡಿದಂಥ ಸ್ತುತಿಯಲ್ಲಿ ಗೊತ್ತಾಗ್ತದೆ, ನಾವು ಮಾಡಿದಂಥ ಆರಾಧನೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ನೀವೇ ಹಾಗೆ ಮುಂದೆ ಹೋದರೆ ನೋಡಿ, ವಾಕ್ಯವನ್ನು ಮುಗಿಸ್ತೀನಿ. ಯೆಹೋವನು ತನ್ನ ಇಸ್ರಾಯೇಲ್ ಶತ್ರುಗಳೊಡನೆ ಯುದ್ಧ ಮಾಡಿ ಎಂಬುದು ಸುದ್ದಿಯು ಅನೇಕ ದೇಶಗಳಲ್ಲಿ ರಾಜ್ಯದವರಿಗೆ ಮುಟ್ಟಿದಾಗ ಅವರಲ್ಲಿ ಬಹು ಭೀತರಾಗಿದ್ದರು. ಅಂದ್ರೆ ಈ ಸುದ್ದಿ ಎಲ್ಲ ಏನಾಯ್ತು? ಎಲ್ಲ ದೇಶಗಳಿಗೆ ಗೊತ್ತಾಯ್ತು. ಯಪ್ಪ, ಇಸ್ರಾಯೇಲ್ ಜೊತೆಗೆ ಏನ್ ಮಾಡಬಾರದು? ಯುದ್ಧ ಮಾಡಕ್ಕೆ ಹೋಗಬಾರದು. ಈಗಲೂ ಬರುವುದಿಲ್ಲ, ಇವರು ಕೂಡ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರೋದಿಲ್ಲ. ಯಾಕೆ ಗೊತ್ತಾ? ಅಲ್ಲಿ ದೇವರ ಹಸ್ತವಿದೆ. ಸಾಧಾರಣವಾದ ದೇಶವಲ್ಲ, ದೇವರ ಹಸ್ತ ಅಲ್ಲಿದೆ. ಅದಕ್ಕೆ ಅವರು ಏನು ಹೇಳ್ತಾರೆ? ಶತ್ರುಗಳನ್ನು ಯುದ್ಧ ಮಾಡೋದಕ್ಕೆ ಎಂಬ ಸುದ್ದಿಯನ್ನು ಅನ್ಯ ದೇಶ ರಾಜ್ಯದವರಿಗೆ ಮುಟ್ಟಿದಾಗ ಅವರಲ್ಲಿ ಬಹು ಭೀತರಾದರು. ಈಗ ದೇವರ ಅನುಗ್ರಹದಿಂದ ಸುತ್ತಣ ವೈರಿಗಳನ್ನು ಭಯ ತಪ್ಪಿ ಯೆಹೋಷಾಫಾಟನ ರಾಜ್ಯಕ್ಕೆ ಸಮಾಧಾನ ಉಂಟಾಯಿತು. ದೇವರು ನಿಮ್ಮ ಜೊತೆಗಿದ್ದರೆ, ದೇವರು ಮುಂದೆ ಹೋದರೆ ನಿಮಗೆ ಸಮಾಧಾನವಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಾಧಾನ ಯಾವಾಗ ಇರುತ್ತೆ? ದೇವರು ಮುಂದೆ ಹೋದಾಗ, ನೀವು ದೇವರನ್ನು ಆರಾಧನೆ ಮಾಡಿದಾಗ, ದೇವರಿಗೆ ಸ್ತುತಿ ಮಾಡಿದಾಗ ನಿಮಗೆ ಆಶೀರ್ವಾದವೂ ಕೂಡ ಇದೆ. ಆಗ ಮಾತ್ರ ಅಲ್ಲ, ಅದರ ಆಶೀರ್ವಾದವನ್ನು ದೇವರ ಮನೆಯಲ್ಲಿ ಬಂದು ಮತ್ತೆ ಸ್ತುತಿಯೊಂದಿಗೆ ಆರಾಧನೆಯೊಂದಿಗೆ ದೇವರ ಆಲಯಕ್ಕೆ ಬಂದರಂತೆ. ಮನೆಗೆ ಹೋಗಲಿಲ್ಲ, ಆಲಯಕ್ಕೆ ಬಂದರು. ನೋಡಿ, ಎಷ್ಟೊಂದು ದೇವರ ಆರಾಧನೆಯನ್ನು ಘನಪಡಿಸಿದ್ದಾರೆ. ಅದಕ್ಕಾಗಿ ಜಯ. ಇದನ್ನು ಕೇಳಿ ಅನೇಕ ಇವಾಗ ನಮಗೆ ಈ ಮಾಡುವ ಆರಾಧನೆ ಇಲ್ಲಿರೆಲ್ಲ ದುಷ್ಟಾತ್ಮಗಳು ಕೇಳುತ್ತವೆ. ಅಪ್ಪ, ಇಲ್ಲಿದ್ರೆ ಏನಾಗ್ತದೆ? ಹೇಳಿದ್ರೆ ನಾವು ಸುಟ್ಟು ಹೋಗ್ತೀವಿ. ಅದೇ ರೀತಿ ಪ್ರಿಯರಾದವರೇ, ಆಗಿನ ಕಾಲದಲ್ಲಿ ಭಯ ಬಿದ್ದರು. ಇವತ್ತು ದುರಾತ್ಮಗಳು ಆರಾಧನೆ ಕಂಡು ಭಯ ಬಿಡೋದಾಗಬೇಕು. ಹಲ್ಲೆಲೂಯಾ. ಕೊನೆಯದೊಂದು ಕೋರಸ್ ಮಾಡಿ ನಿಮ್ಮನ್ನು ಆಳುವವರು ಕರ್ತನಾದ ಯೇಸು ಕ್ರಿಸ್ತನು. ಅದೇ ವಾಕ್ಯ ಬರ್ತದೆ, ನನ್ನನ್ನು ಆಳುವವನು ನೀವಲ್ಲವೋ, ನನ್ನ ಆರಾಧನೆ ನಿಮಗೆ ತಾನೆ. ಅವತ್ತು ದೇವರನ್ನು ಆಳಿದಕ್ಕಾಗಿ ನೋಡಿ, ಗೀತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ, ನನ್ನನ್ನು ಆಳುವವನು ನೀವಲ್ಲವೋ. ಆ ಗೀತೆಯಲ್ಲಿ ಕೂಡ ಅವರು ಹೇಳಿದರೆ ದೇವರನ್ನು ಆಳಿದಕ್ಕಾಗಿ ಜಯವನ್ನು ಹೊಂದಿಕೊಂಡರು. ಪ್ರಿಯರಾದರೆ, ಈ ಕೋರಸನ್ನು ಹಾಡಿ ನಾವು ಹೇಳಿ ಏನ್ ಮಾಡೋಣ? ಮುಗಿಸಿಕೊಳ್ಳೋಣ. ದೇವರು ನಮಗೆ ಸ್ತುತಿ ಆರಾಧನೆಯನ್ನು ಕೊಟ್ಟದಕ್ಕಾಗಿ ಎಲ್ಲರ ಭಯಭಕ್ತಿಯಿಂದ ದೇವರಿಗೆ ಆರಾಧನೆಯನ್ನು ಮಾಡೋಣ. ಕೊನೆಯದಾಗಿ ಭಾಷೆಯನ್ನು, ನನ್ನನ್ನು ಆಳುವವ ನೀವಲ್ಲವೇ, ನನ್ನ ಆರಾಧನೆ ನಿಮಗೆ ತಾನೇ. ನನ್ನನ್ನು ಆಳುವವ ನೀವಲ್ಲವೇ, ನನ್ನ ಆರಾಧನೆ ನಿಮಗೆ ತಾನೇ. ಪರಿಶುದ್ಧ, ನೀವು ಪರಿಶುದ್ಧ, ಪರಿಶುದ್ಧ, ನೀವೇ ಪರಿಶುದ್ಧನೇ.
ಪರಿಶುದ್ಧ, ನೀವೇ ಪರಿಶುದ್ಧ, ಪರಿಶುದ್ಧ, ನೀವೇ ಪರಿಶುದ್ಧನೇ, ಪರಿಶುದ್ಧ, ನೀವೇ ಪರಿಶುದ್ಧ, ಪರಿಶುದ್ಧ, ನೀವೇ ಪರಿಶುದ್ಧನೇ. ಪ್ರಿಯರಾದ ದೇವಜನರೇ, ಇವತ್ತು ನಾವು ದೇವರನ್ನು ಆರಾಧನೆ ಮಾಡಿಕೊಳ್ಳುವುದಕ್ಕಾಗಿ, ದೇವರು ಕೊಟ್ಟಂತ ಒಳ್ಳೆಯ ಸಮಯಕ್ಕಾಗಿ, ಆತನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ, ಆತನಿಗೆ ಗಾನವನ್ನು ಮಾಡುವುದಕ್ಕಾಗಿ, ಕೀರ್ತನೆ ಮಾಡುವುದಕ್ಕಾಗಿ, ಸ್ತುತಿಯನ್ನು ಮಾಡುವುದಕ್ಕಾಗಿ, ಯುದ್ಧದಲ್ಲಿ ಜಯ ಕೊಟ್ಟಂತ ಆ ರಾಜನಿಗೆ ನಮಗೂ ಜಯ ಕೊಡುವ ಶಕ್ತರಾಗಿರುವಂತ ದೇವನು, ನೀವು ಯಾವುದೇ ಸ್ಥಿತಿಗಳಿದ್ದರೂ, ಯಾವುದೇ ಹೋರಾಟಗಳಿದ್ದರೂ, ನಿಮಗೆ ಯುದ್ಧಗಳು ಬರುವಂತ ಸಮಯಗಳಲ್ಲಿ ದೇವರು ಮುಂದಿಡಿರಿ. ದೇವರು ಮುಂದಿಡುವಾಗ ಖಂಡಿತವಾಗಿ ದೇವರು ಮುಂದೆ ಹೋಗಿ ನಿಮಗೆ ಜಯವನ್ನು ಕೊಡುವರು. ನೀವು ಸುಮ್ಮನೆ ಇರುವಲ್ಲಿ ದೇವರು ನಿಮಗಾಗಿ ಯುದ್ಧ ಮಾಡುವನು ಎಂಬ ವಾಕ್ಯದ ಪ್ರಕಾರ ಆತನ ಯುದ್ಧ ಮಾಡಿ ನಿಮಗಾಗಿ ಜಯವನ್ನು ತಂದುಕೊಟ್ಟು ನಿಮಗೆ ಆಶೀರ್ವಾದವನ್ನು ಕೊಟ್ಟು ನೀವು ದೇವರ ಮನೆಗೆ ಬಂದು ಆತನಿಗೆ ಕಿನ್ನರಿಯಿಂದ ಸ್ವರಮಂಡಲದಿಂದ ಸ್ತುತಿಸುವರಾಗಿರುತ್ತದೆ. ಖಂಡಿತವಾಗಿ ಜನಗಳನ್ನು ನೋಡಿ ನಿಮಗೆ ಭಯವನ್ನು ಬೀಳುತ್ತಾರೆ. ಏಸಪ್ಪ, ನೀನು ಕೊಟ್ಟಂತ ಈ ಸಾಯಂಕಾಲ ಸಮಯ ಸ್ತುತಿ ಆರಾಧನೆಯಲ್ಲಿ ಈ ರೀತಿಯಾಗಿ ವಾಕ್ಯವನ್ನು ಕರ್ತನೆ ಹಂಚಿಕೊಂಡುವುದಕ್ಕಾಗಿ, ಈ ರೀತಿಯಲ್ಲಿ ಸ್ತುತಿಯನ್ನು ಆರಾಧನೆ ಮಾಡುವುದಕ್ಕಾಗಿ, ನಮ್ಮನ್ನು ಕರೆತಂದದಕ್ಕಾಗಿ ಇದು ಅನೇಕರಿಗೆ ಆಶೀರ್ವಾದವಾಗಿರಲಿ ಕರ್ತನೆ. ಅನೇಕ ನಿಮಗೆ ಆರಾಧನೆ ಮಾಡುವ ಜನಗಳಾಗಿ, ಸಂತತಿಗಳಾಗಿ ನೀನು ಆರಿಸಿಕೊಂಡಿದೆಯಾ ಕರ್ತನೆ. ಬರುವಂತ ದಿವಸಗಳಲ್ಲಿ ನಿಮ್ಮನ್ನು ಆರಾಧನೆ ಮಾಡುವ ಜನಗಳಾಗಿ ಇರಲಿ ಕರ್ತನೆ. ಇವತ್ತು ಸಾಯಂಕಾಲ ಸಮಯದಲ್ಲಿ ಕರ್ತನೆ ಸ್ತುತಿ ಆರಾಧನೆ ಆಶೀರ್ವಾದ ಕೊಡುವುದಕ್ಕಾಗಿ ಸ್ತೋತ್ರ. ನಾವು ಆರಾಧನೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಕರ್ತನಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರದಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ಪ್ರಿಯ ದೇವಜನರೇ, ಇವತ್ತು ಆರಾಧನೆ ಮಾಡೋದಕ್ಕಾಗಿ ದೇವರು ನಮಗೆ ಕೃಪೆಗಳು, ದಯೆಯನ್ನು ಅನುಭವಿಸಿದ್ದಕ್ಕಾಗಿ ಸ್ತೋತ್ರ. ಮತ್ತು ಅನೇಕ ವಾಕ್ಯಗಳು ನಾವು ನೋಡಿಕೊಂಡ್ವಿ. ಆರಾಧನೆ ಲಾಭ ಏನು ಗೊತ್ತಾ? ನಮಗೆ ಎಲ್ಲ ವಿಧದಲ್ಲಿ ಆರಾಧನೆ ಲಾಭವಿದೆ. ಒಂದು, ಶತ್ರುಗಳಿಂದ ಬಿಡಿಸುತ್ತಾರೆ. ಎರಡನೇದು, ಅದರಲ್ಲೇ ನಿಮಗೆ ಆಶೀರ್ವಾದ ಕೊಡುತ್ತಾರೆ. ನೀವು ಹೋಗಿ ದೇವರ ಮನೆಯಲ್ಲಿ ಮತ್ತೆ ದೇವರಿಗೆ ಸ್ತುತಿಗಳು ಸಲ್ಲಿಸುತ್ತಾ, ಆತನಿಗೆ ಸ್ತೋತ್ರವನ್ನು ಹೇಳುತ್ತಾ, ಮತ್ತೆ ನೀವು ದೇವರು ನಮ್ಮನ್ನು ಮಹಿಮೆ ಪಡಿಸುವಾಗ ಜನಗಳು ನಮ್ಮನ್ನು ನೋಡಿ, ಯಪ್ಪ, ಇವರ ಸಹವಾಸಕ್ಕೆ ನಾವು ಹೋಗಬಾರದು ಎಂಬ ಭಯವನ್ನು, ಭೀತಿಯನ್ನು ದೇವರೇ ಹುಟ್ಟಿಸುತ್ತಾರೆ. ದೇವರಾದವರೇ, ಇವತ್ತು ಆರಾಧನೆಯ ದೇವರು ಭಾಗವಹಿಸುವುದಕ್ಕಾಗಿ, ನಿಮಗೂ ನಮ್ಗೆ ಕೊಟ್ಟಂತ ಸಮಯಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಬರುವ ವಾರದಲ್ಲಿ ಈ ರೀತಿಯಾಗಿ ದೇವರಿಗೆ ಆರಾಧನೆ ಮಾಡಿಕೊಳ್ಳೋದಕ್ಕಾಗಿ ನಾವೆಲ್ಲ ಸಿದ್ಧರಾಗೋಣ. ಯೇಸುವಿನ ನಾಮದಲ್ಲಿ ತಂದೆ. ಪ್ರೈಸ್ ದಿ ಲಾರ್ಡ್. ಆಮೆನ್.